ಗ್ರೆಗ್ ಬ್ರಾಡನ್ ಅಂತ ಲೈವ್ ವಿತಿನ್ 3 minutes ಕ್ಯಾನ್ಸರ್ ಕ್ಯೂರ್ ಆಯ್ತು. ನೋಡಿದ್ರಾ? ಅದು ಇಂಗ್ಲಿಷ್ ಅಲ್ಲಿದೆ. ನೋಡಿದ್ವಿ ಸರ್. ಅಲ್ಲಿ ಸೀಕ್ರೆಟ್ ಏನು? ಸೀಕ್ರೆಟ್ ಏನಂದ್ರೆ ಅವರು ಮೈನ್ ಪಾಯಿಂಟ್ಸ್ ಮೆಡಿಸಿನ್ಲೆಸ್ ಹಾಸ್ಪಿಟಲ್ ಅಂತ. ಅದು ಗೊತ್ತಾ? ಇದು ತುಂಬಾ ಫೇಮಸ್. ಎಲ್ ಪ್ಯಾಂಗ್ ಅವ್ರ ಹೆಸರು. ಎಲ್ ಪ್ಯಾಂಗ್ ಡಾಕ್ಟರ್. ಅವರು ನಂತರನೇ ಏನ್ ಪ್ರಾಕ್ಟೀಸ್ ಅಂದ್ರೆ ಬ್ರೀತಿಂಗ್ ಪ್ರಾಕ್ಟೀಸ್ ಮಾಡ್ತಾರೆ, ಮೆಡಿಟೇಷನ್ ಪ್ರಾಕ್ಟೀಸ್ ಮಾಡ್ತಾರೆ, ಯೂನಿವರ್ಸಲ್ ರೂಲ್ಸ್ ಫಾಲೋ ಆಗ್ತದೆ. ಸೊ ಯೂನಿವರ್ಸಲ್ ರೂಲ್ಸ್ ಏನಂದ್ರೆ ಅಲ್ಲಿ ಮೈನ್ ಇಂಪಾರ್ಟೆಂಟ್ ಪಾಯಿಂಟ್ ನೋಡಿದ್ರಲ್ವಾ ಎಲ್ಲರೂ? ಕೆನ್ ಐ ಕಂಟಿನ್ಯೂ ಆ ಟಾಪಿಕ್ ಬಗ್ಗೆ? ನೀವು ಯಾವ ತರ ಫೀಲ್ ಮಾಡ್ಕೋಬಹುದು ಈಸಿ ವಿತಿನ್ 1 week? ಅದು ಕ್ಯಾನ್ಸರ್ ಆಗ್ಲಿ ಏನನ್ನ ಆಗ್ಲಿ. ಸೊ ನಿನ್ನೆ ಟಾಪಿಕ್ ಏನಂದ್ರೆ ಮೈಂಡ್ ಯಾವ ತರ ಖಾಲಿ ಮಾಡ್ಬೇಕು. ಸೊ ಮೈಂಡ್ ಪವರ್ಫುಲ್ಲಾ ನೀವು ಪವರ್ಫುಲ್ಲಾ? ಫಸ್ಟ್ ಕ್ವಶನ್ ನಮ್ಗೆ ಅದು ಗೊತ್ತಾಗ್ಬೇಕು ಫಸ್ಟ್. ಮೈಂಡ್ಗಿಂತ ನೀವು ಪವರ್ಫುಲ್ಲಾ ಮೈಂಡ್ ಪವರ್ಫುಲ್ಲಾ? ನಾವೇ ಪವರ್ಫುಲ್ ಸರ್. ನಾವು ಪವರ್ಫುಲ್ ಸರ್. ನೀವೇ ಪವರ್ಫುಲ್ಲಾ? ಕನ್ಫರ್ಮಾ? ಎಸ್ ಸರ್. ನಾವು ಕಂಟ್ರೋಲ್ ಆಗಿದ್ರೆ ಮೈಂಡ್ ಕಂಟ್ರೋಲ್ ಆಗಿರುತ್ತಲ್ಲ ಸರ್? ಇಲ್ವಾ? ನೀವು ಕಂಟ್ರೋಲ್ ಮಾಡಿದ್ರೆ ಅದು ಕಂಟ್ರೋಲ್ ಆಗ್ತಾ ಇದೆ ಅಂದ್ರೆ ನೀವೇ ಪವರ್ಫುಲ್. ಮೈಂಡ್ ಪವರ್ಫುಲ್ ರೀ. ಮೈಂಡ್ ಏನು ಪವರ್ಫುಲ್ ಇಲ್ಲ ಸರ್. ಮೈಂಡ್ ಕಂತ ನಾವು ಪವರ್ಫುಲ್ ಆಗ್ಬೇಕು ಫಸ್ಟ್. ಸೊ ನೆಕ್ಸ್ಟ್ ಯಾರು ಸರೆಂಡರ್ ಆಗ್ತಾರೋ ಮೈಂಡ್ಗೆ, ಅಂದ್ರೆ ಏನೋ ಒಂದು ಆಲೋಚನೆಗಳು ಬಂದ ತಕ್ಷಣ ನನ್ಗೆ ಏನೋ ಡಿಸ್ಟರ್ಬೆನ್ಸ್ ಆಗ್ತಾ ಇದೆ ಅಂದ್ರೆ ಇಟ್ ಈಸ್ ಡಾಮಿನೇಟಿಂಗ್ ಮೀ, ಅದನ್ನ ನಾನು ಕಂಟ್ರೋಲ್ ಮಾಡ್ತಾ ಇದೆ. ಹೌದಾ? ಹೌದು ಏನೋ ಸರ್. ಥಾಟ್ ಬಂದ್ರೆ ನನ್ಗೆ ಏನು ಆಗ್ತಾ ಇಲ್ಲ, ಅದು ಬರೀ ಥಾಟ್ಸೆ ಅಷ್ಟೇ. ಅಂದ್ರೆ ಯಾರಿಗೂ ಆ ಕಾನ್ಫಿಡೆನ್ಸ್ ಇರುತ್ತೋ ಅವರು 90% ಎನ್ಲೈಟೆಡ್. ಸಿಂಪಲ್. ದುಃಖಾనికి ಮನಸ್ಸೇ ಕಾರಣ, ಮೋಕ್ಷಾనికి ಮನಸ್ಸೇ ಕಾರಣ. ಫಸ್ಟ್ ಪಾಯಿಂಟ್ ಏನಂದ್ರೆ ಸ್ಪಿರಿಚುವಾಲಿಟಿ ಬೇಸಿಕ್ಸ್. ನನ್ನ ಮನಸ್ಸಿಗಿಂತ ನಾನು ಪವರ್ಫುಲ್. ಸೆಕೆಂಡ್ ಪಾಯಿಂಟ್, ನಾನೇ ಪವರ್ಫುಲ್ ಅಂದ್ರೆ ನಾನು ಮನಸ್ಸಲ್ಲಲ್ವಾ. ಸೊ ಮನಸ್ಸನ್ನ ನೋಡ್ತಾ ಇದೀನಿ, ಆ ಸಾಕ್ಷಿ ನಾನು. ಸೊ ಅದನ್ನ ಏನಂತಾರಂದ್ರೆ ಇಟ್ ಈಸ್ ಕಾಲ್ಡ್ ವಿಲ್ ಪವರ್, ಸಂಕಲ್ಪ. ನಾನು ಸಂಕಲ್ಪ ಆಕ್ಚುಲಿ ಸಾಕ್ಷಿಭೂತ. ಈ ಸಾಕ್ಷಿ ಇಸ್ ವೆರಿ ಪವರ್ಫುಲ್. ಯಾವಾಗ? ಇಫ್ ಇಟ್ ಇಸ್ ಡಿಸ್ಕನೆಕ್ಟ್ ಟು ಮೈಂಡ್ ಇಂದ ಡಿಸ್ಕನೆಕ್ಟ್ ಆಗಿದ ತಕ್ಷಣ ಪವರ್ಫುಲ್ ಆಗತ್ತೆ. ಸೊ ನನ್ ಎನರ್ಜಿ ಎಲ್ಲ ಮೈಂಡ್ ಇಂದ ಡ್ರೈನ್ ಆಗ್ತಾ ಇದೆ. ಯಾತರ ಅಂದ್ರೆ ಒಂದು ಪಾಟ್ಗೆ ಹೋಲ್ಸ್ ಹಾಕಿದ್ರೆ ನೀವು ಎಷ್ಟು ನೀರು ಅಲ್ಲಿ ಹಾಕ್ರಿ, ಒಳಗಡೆ ಹೋಗ್ತಾ ಇರುತ್ತೆ. ಅದೇ ತರ ನಾನು ಎಷ್ಟು ಎನರ್ಜಿ ಇದನೋ ಅದು ಡ್ರೈನ್ ಆಗ್ತಾನೆ ಇದೆ. ಎಲ್ಲಿಂದ? ಮೈಂಡ್ ಇಂದ. ಸೊ ನಾವು ಒಂದು ಎಕ್ಸಾಂಪಲ್, ಯೂನಿವರ್ಸ್ ಅಲ್ಲಿ ಒಂದು ಪ್ಯಾಟರ್ನ್ ಇದೆ. ಇಫ್ ಯು ಆರ್ ಅಬ್ಸರ್ವ್ಡ್, ನೀವು ಗಮನಿಸಿದ್ರೆ ಒಂದು ಪ್ಯಾಟರ್ನ್ ಇರುತ್ತೆ. ನಾವು ಉಸಿರಾಡಿದ ತಕ್ಷಣ, ಉಸಿರು ತಗೊಂಡ ತಕ್ಷಣ ಬಿಡ್ತೀಯಾ ಬಿಡಲ್ವಾ? ಅಂದ್ರೆ ಏನು? ನನ್ಗೆ ಏನು ಬೇಕೋ ಬ್ರೀತಿಂಗ್ ಇಂದ ತಗೊಂಡು, ಏನು ಬೇಕಾಗಲ್ಲೋ ಅದನ್ನ ಬಿಡ್ತಾ ಇದ್ವಿ. ಓಕೆ, ದೆನ್ ಸೆಕೆಂಡ್, ಫುಡ್ ತಗೊಂತಾ ಇದೀವಿ, ಮೋಷನ್ ಅಲ್ಲಿ ಹೋಗ್ತಾ ಇದೆಯಾ ಇಲ್ವಾ? ಹೋಗ್ತಾ ಇದೆ. ವಾಟರ್ ತಗೊಂತಾ ಇದೀನಿ, ವಾಟರ್ ಕಿಡ್ನಿಯಿಂದ ಫಿಲ್ಟರ್ ಆಗಿ ನನ್ಗೆ ಏನ್ ಬೇಕೋ ಅದು ಮಾತ್ರ ತಗೊಂಡು ಮಿಕ್ಕದು ಎಲ್ಲ ಹೋಗ್ತಾ ಇದೆಯಾ ಅಲ್ವಾ? ನಾವು ಮೈಂಡ್ ಸೇಮ್. ನನ್ಗೆ ಏನ್ ಬೇಕೋ ಇನ್ಫಾರ್ಮೇಶನ್ ಎಲ್ಲ ತಗೊಂತಾ ಇದೀನಿ ಜ್ಞಾನೇಂದ್ರಿಯಿಂದ. ನಾನು ಯಾಕೆ ಬಿಡ್ತಾ ಇಲ್ಲ? ಪ್ರಾಬ್ಲಮ್ ಇಲ್ಲೇ. ಅಂದ್ರೆ ಏನನ್ನ ಖಾಲಿ ಮಾಡ್ತಾ ಇಲ್ಲ ಅಂದ್ರೆ ಅದು ನನ್ಗೆ ಡಿಸೀಸ್ ಆಗತ್ತೆ. ಸೊ ಲಂಗ್ಸ್ ಫಿಲ್ ಆಗತ್ತೆ, ಇಮಿಡಿಯೇಟ್ ಆಗಿ ಖಾಲಿ ಆಗ್ಬೇಕು. ಯೂರಿನರಿ ಬ್ಲಾಡರ್ ಫುಲ್ ಆಗತ್ತೆ, ಅದು ಕ್ಲೀನ್ ಮಾಡಿದ್ರೆ ಅದು ಆರೋಗ್ಯವಾಗಿರುತ್ತೆ. ಸ್ಟಮಕ್ ಇದ್ರೆ ಫುಲ್ ಆಗತ್ತೆ, ನಾವು ಕ್ಲಿಯರ್ ಮಾಡಿಸಿ ಖಾಲಿ ಮಾಡಿಸ್ಬೇಕು, ಸ್ವಲ್ಪ ಟೈಮ್ ಕೊಡ್ಬೇಕು. ಅದೇ ತರ ಮೈಂಡ್ ಫಿಲ್ ಆಗ್ತಾನೆ ಇರುತ್ತೆ. ಮೈಂಡ್ಗೆ ಯಾವ ತರ ಬರುತ್ತೆ ಇನ್ಫಾರ್ಮೇಶನ್? ಕರ್ಮೇಂದ್ರಿಯದಿಂದ, ಜ್ಞಾನೇಂದ್ರಿಯದಿಂದ. ಸೊ ನಾವು ಕರ್ಮೇಂದ್ರಿಯ ಇನ್ಫಾರ್ಮೇಶನ್ ತಗೊಂತಾ ಇದೀವಿ, ಫುಲ್ ಆಯ್ತು. ನೀವು ಕಾಡಿ ಮಾಡಿಲ್ಲ ಅಂದ್ರೆ ಡಿಪ್ರೆಷನ್ ಸ್ಟಾರ್ಟ್ ಆಗತ್ತೆ, ಆಂಗ್ಸೈಟಿ ಹಾರ್ಮೋನ್ಸ್ ಸ್ಟಾರ್ಟ್ ಆಗತ್ತೆ ಬಾಡಿಯಿಂದ. ಸೊ ಅಟ್ಲೀಸ್ಟ್ ಸ್ವಲ್ಪ ಸಮಯ ಅದು ಖಾಲಿ ಮಾಡಿದ್ರೆ ಅದಕ್ಕೆ ಅದೇ ಹೀಲ್ ಆಗತ್ತೆ.
ಸೊ ಆ ಖಾಲಿ ಮಾಡೋ ಒಂದು ಟೆಕ್ನಿಕ್ ಮೆಡಿಟೇಷನ್. ಅರ್ಥ ಆಯ್ತಾ? ನಾವು ಖಾಲಿ ಮಾಡಿಲ್ಲ ಅಂದ್ರೆ ಏನಾಗುತ್ತೆ? ಏನಾಗಲ್ಲ. ರಿಪೀಟೆಡ್ ಆಗಿ ಅದೇ ಅನುಭವಗಳು ಬರ್ತಾನೆ ಇರುತ್ತೆ, ಬರ್ತಾನೆ ಇರುತ್ತೆ, ಬರ್ತಾನೆ ಇರುತ್ತೆ. ಸೊ ಯಾವ ತರ ಖಾಲಿ ಮಾಡ್ಬೇಕಂದ್ರೆ ಲೆಟ್ ಇಟ್ ಗೋ ಅನ್ನೋದು ಒಂದು ಪ್ರಾಸೆಸ್. ಅಂದ್ರೆ ಹೋಗ್ಲಿ, ಐ ಆಮ್ ಲಿವಿಂಗ್ ಇಟ್. ಆಕ್ಚುಲಿ ಗ್ರೇಟೆಸ್ಟ್ ಮಾಸ್ಟರ್ಸ್ ಹೇಳ್ತಾರೆ, ಕರ್ಮ ನಿನ್ ಇಟ್ಕೊಂಡಿಲ್ಲ, ನೀವೇ ಕರ್ಮನ ಇಟ್ಕೊಂಡಿದ್ವಿ. ಯು ಆರ್ ನಾಟ್ ರಿಲೀಸಿಂಗ್. ನಾನು ಒಂದು ಕ್ವಶನ್ ಹೇಳ್ತೇನೆ, ಅವ್ರಂದ್ರೆ ನಿಂಗೆ ಇಷ್ಟನಾ ಕೋಪನ ಅಂದ್ರೆ? ಅವ್ರಂದ್ರೆ ನನ್ಗ ಆಗಲ್ಲಬ್ಬ, ಅವ್ರು ನೋಡಿದ್ರೇನೆ ನನ್ಗೆ ಆಗಲ್ಲ. ಏನೋ ಒಂದು ಗಲೀಜ್ ಥಾಟ್ಸ್ ಬರುತ್ತೆ ಅವ್ರು ನೋಡಿದ ತಕ್ಷಣ, ಚೆನ್ನಾಗಿಲ್ಲ, ಏನೋ ಒಂದು ಜಡ್ಜ್ಮೆಂಟ್ ಇರುತ್ತೆ. ಅದಿಂದ್ರ ಕರ್ಮ ಆಗತ್ತೆ ಆಗಲ್ವಾ? ಆಗತ್ತೆ. ಆ ಜಡ್ಜ್ಮೆಂಟ್ ಬಿಡಿ, ರಿಲೀಸ್ ಮಾಡಿ, ಕ್ಷಮಿಸಿ. ಸೊ ಕಣ್ ಮುಚ್ಕೊಂಡ ತಕ್ಷಣ ಏನೇನ್ ಥಾಟ್ಸ್ ಬರ್ತಾ ಇದೆಯೋ ಅದೆಲ್ಲ ಯು ಹ್ಯಾವ್ ಟು ರಿಲೀಸ್ ಇಟ್. ಅಂದ್ರೆ ಹೋಗ್ಲಿ, ಇದು ನನ್ಗೆ ಅವಶ್ಯಕತೆ ಇಲ್ಲ, ನನ್ಗೆ ಇದು ಬೇಡ ಅಂತ ನಿಮ್ ಸಂಕಲ್ಪದಿಂದ, ವಿಲ್ ಇಂದ ರಿಲೀಸ್ ಮಾಡಿದ್ರೆ ಲೆಟ್ ಇಟ್ ಗೋ, ಲೆಟ್ ಇಟ್ ಗೋ. ಇಲ್ಲ ಅಂದ್ರೆ ಇನ್ನೊಂದಿದೆ, ಕ್ಷಮಿಸಿ. ಅದರಿಂದ ಏನಾಗುತ್ತೆ, ಅದು ರಿಲೀಸ್ ಆಗತ್ತೆ ಆಟೋಮ್ಯಾಟಿಕ್ ಆಗಿ. ಓಪನ್ ಅಪೋನ ಇದು ಬೆಸ್ಟ್ ಟೆಕ್ನಿಕ್. ಇಲ್ಲ ಅಂದ್ರೆ ಲೆಟ್ ಇಟ್ ಗೋ ಅನ್ನೋದು ಒಂದು ಬೆಸ್ಟ್ ಟೆಕ್ನಿಕ್. ಪ್ರತಿದಿನ ಧ್ಯಾನ ಮಾಡಿ ಕಂಪ್ಯಾಷನ್ ಡೆವಲಪ್ ಮಾಡ್ಕೊಳೋದು ಇನ್ನೊಂದು ಟೆಕ್ನಿಕ್ ಇದೆ. ಸೊ ಅಂದ್ರೆ ಅತೀಶ ಪ್ರಜ್ಞಾವೇದ ಬುಕ್ ಹೋದ್ರೆ ಅಲ್ಲಿಂದ ತುಂಬಾ ಚೆನ್ನಾಗಿ ಹೇಳೋದು. ಕಂಪ್ಯಾಷನ್ ಡೆವಲಪ್ ಮಾಡಿ ಒಂದಿನ 1% ಲವ್ ಎನರ್ಜಿ ಬರುತ್ತೆ, ಅದನ್ನ 2% ಮಾಡಿ, 3% ಮಾಡಿ, ಹೆಚ್ಚಾಗಿಸಿ. ಅದರಿಂದ ಏನಾಗುತ್ತೆ, ಈ ಡಿಸ್ಟರ್ಬೆನ್ಸ್ ಎಲ್ಲ ಕ್ಲಿಯರ್ ಆಗ್ತಾ ಹೋಗುತ್ತೆ, ಮೈಂಡ್ ಆಟೋಮ್ಯಾಟಿಕ್ ಆಗಿ ಖಾಲಿ ಆಗುತ್ತೆ. ಕಂಪ್ಯಾಷನ್, ಲವ್. ಸೊ ಲವ್ ಇಸ್ ಹೈಯೆಸ್ಟ್ ವೈಬ್ರೇಷನ್, ಕಂಪ್ಯಾಷನ್ ಇಸ್ ದ ಹೈಯೆಸ್ಟ್ ವೈಬ್ರೇಷನ್. ಅದರಿಂದ ಈ ಲೋ ವೈಬ್ರೇಷನ್ಸ್ ಕನ್ವರ್ಟ್ ಆಗಿ ಆ ತರ ಲವ್ ವೈಬ್ರೇಷನ್ ಕನ್ವರ್ಟ್ ಆಗತ್ತೆ, ಅದು ಹೊರಗಡೆ ಹೋಗಲ್ಲ, ಕನ್ವರ್ಟ್ ಆಗತ್ತೆ. ಆ ನೆಗೆಟಿವ್ ಎನರ್ಜಿನ ಪಾಸಿಟಿವ್ ಮಾಡಿ, ದಟ್ ಈಸ್ ಆಲ್ಸೋ ಎನರ್ಜಿ ಓನ್ಲಿ, ಅದೂ ಎನರ್ಜಿನೇ. ಸೊ ಈ ತರ ಕಣ್ ಮುಚ್ಕೊಂಡ ತಕ್ಷಣ ನಿಮ್ಗೆ ಆಗ್ತಾ ಇಲ್ಲ, ಧ್ಯಾನ ಆಗ್ತಾ ಇಲ್ಲ ಅಂದ್ರೆ ಅದು ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಪ್ರಾಬ್ಲಮ್. ಡಿಸ್ಟರ್ಬೆನ್ಸ್ ಆಗ್ತಾ ಇದೆ. ಯಾರು ಡಿಸ್ಟರ್ಬೆನ್ಸ್ ಆಗ್ತಾರೆ, ಯಾಕೆ ಡಿಸ್ಟರ್ಬೆನ್ಸ್ ಆಗ್ತಾ ಇದೆ ಅಂದ್ರೆ ನಮ್ ವಿಲ್ ಪವರ್ ಇಲ್ಲ, ಅದು ಕ್ಲಿಯರ್ ಮಾಡಿಸ್ಕೋಬೇಕು ಅಂತ. ಸೊ ನೀವ್ ಹೇಳಿ, ಅದೆಲ್ಲ ಕ್ಲಿಯರ್ ಮಾಡ್ತೀನಿ ಇವಾಗ, ಬರ್ಲಿ, ಎಷ್ಟು ಬರುತ್ತೋ ಬರ್ಲಿ, ಎಲ್ಲ ಹೋಗಿ, ನನ್ಗೆ ಬೇಡ, ಇದೆಲ್ಲ ಬೇಡ, ನನ್ ಡಿಸ್ಟರ್ಬ್ ಆಗ್ತಾ ಇದೆ, ಇದೆಲ್ಲ ಬೇಡ ಬೇಡ, ರಿಲೀಸ್ ಮಾಡಿ 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 ಒಂದಿನ ಖಾಲಿ ಆಗುತ್ತೆ. ದೆನ್ ಬಿ ವಿತ್ ದ ಬ್ರೆತ್, ಬಿ ವಿತ್ ದ ಬ್ರೆತ್, ಬಿ ವಿತ್, ಒಂದಿನ ಒಂದು ಆ ಸ್ಟೇಟ್ ಬರುತ್ತೆ. ಒಂದೇ ದಿನದಲ್ಲಿ ಕೂತ್ಕೊಂಡು ನನ್ಕಿಲ್ಲ ಇದು, ಈ ಮೆಡಿಟೇಷನ್ ಎಲ್ಲ ನನ್ಕಂತ ಇಲ್ಲ, ಯಾರಿಗೋ ಅದು ನಾನು ಕೂತ್ಕೊಂಡು ಮೆಡಿಟೇಷನ್ ಇಸ್ ನಾಟ್ ಕಾನ್ಸಂಟ್ರೇಷನ್, ಮೇಕಿಂಗ್ ದ ಮೈಂಡ್ ಎಂಟಿ, ಖಾಲಿ ಮಾಡಿಸೋ ಒಂದು ಪ್ರಕ್ರಿಯೆ. ಕೂತ್ಕೊಂಡ ತಕ್ಷಣ ಖಾಲಿ ಆಗಲ್ಲ, ಅದು ಡೈಲಿ ಪ್ರಾಕ್ಟೀಸ್, ದಿನ 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 ದಿನ. ಸೊ ಒಂದು 40 ಡೇಸ್ಗೆ ನಿಮ್ಗೆ ಹೀಲಿಂಗ್ ಆಗುತ್ತೆ. ಏನಿದೆ, ಸೊ ಒಂದು 5th ಕ್ಲಾಸ್ ಪಾಸ್ ಆಗಬೇಕು ಅಂದ್ರೆ 1 ಇಯರ್ ಓದ್ಬೇಕು. ಇದು ಲೈಫ್ ಟರ್ನಿಂಗ್ ಪಾಯಿಂಟ್, ಆತ್ಮಜ್ಞಾನ ಅನ್ನೋದು ಲೈಫ್ ಟೈಮ್ಸ್ ನಾಲೆಡ್ಜ್. ಇದಕ್ಕೂ ಒಂದು 40 ಡೇಸ್ ನೀವು ಎಕ್ಸ್ಪೆರಿಮೆಂಟ್ ಮಾಡಿಲ್ಲ ಅಂದ್ರೆ ಇನ್ನೊಂದು ದುರದೃಷ್ಟ ಅಷ್ಟೇ, ಇನ್ನೊಂದು ಜನ್ಮ. ಆಲ್ ದ ಬೆಸ್ಟ್ ಫಾರ್ ಯುವರ್ ನೆಕ್ಸ್ಟ್ ಲೈಫ್ ಅಂತ ಹೇಳ್ಬೇಕು ಅಷ್ಟೇ. ಸೊ ಇಫ್ ಯು ಆರ್ ಎಸ್ಕೇಪಿಂಗ್ ಫ್ರಮ್ ದ ಪ್ರಾಬ್ಲಮ್ಸ್, ಮೈಂಡ್ ನಿಂದ ಎಸ್ಕೇಪ್ ಆಗಕ್ಕೆ ಆಗಲ್ಲ. ಈವನ್ ಇಫ್ ಯು ಸೂಸೈಡ್, ಯುವರ್ ಮೈಂಡ್ ಕಮ್ಸ್ ವಿತ್ ಯು. ಇನ್ನೊಂದು ಲೈಫಲ್ಲಿ ಅದೇ ಎಕ್ಸ್ಪೀರಿಯನ್ಸ್ ಮಾಡು. ಓಕೆನಾ? ಡೋಂಟ್ ಫಿಯರ್ ಆಫ್ ಯುವರ್ ಥಾಟ್ಸ್. ಅಂದ್ರೆ ತುಂಬಾ ಸೀನಿಯರ್ಸ್ ಇದ್ದಾರೆ ಇಲ್ಲಿ, ಬಟ್ ಐ ಆಮ್ ಟೆಲಿಂಗ್ ನ್ಯೂ ಪೀಪಲ್, ಏನು ಆಗಲ್ಲ. ಯು ಆರ್ ಪವರ್ಫುಲ್ ದ್ಯಾನ್ ಮೈಂಡ್. ನಾವು ಮೈಂಡ್ಗಿಂತ ದೊಡ್ಡವರು. ಅದು ಮಾಡ್ತಾ ಮಾಡ್ತಾ ಧ್ಯಾನ, ಆ ಶಕ್ತಿಯಿಂದ ನಿಮ್ಗೆ ಅದು ಗೊತ್ತಾಗತ್ತೆ ಒಂದಿನ.
ಎನಿ ಕ್ವಶನ್ಸ್? ಸೊ ಏನೇನ ಕ್ವಶನ್ಸ್ ಇದೆ ಅಂದ್ರೆ ಹೇಳಿ, ಇಲ್ಲಾಂದ್ರೆ ನಾನು ಗ್ರೆಗ್ ಬ್ಯಾಡ್ ನ ವಿಡಿಯೋ ಬಗ್ಗೆ ಹೇಳ್ತೇನೆ. ಹೌ ಟು ಹೀಲ್ ಯುವರ್ ಸೆಲ್ಫ್ ಈಸಿ. ಯಾರನ್ನ ಒಂದು 10 ಜನ ಇದಾರೆ ಅಂದ್ರೆ ಸಾಕು, ಇದು ಪ್ರಾಕ್ಟೀಸ್ ಮಾಡ್ಕೋಬಹುದು, ಈಸಿ ಹೀಲ್ ಮಾಡೋದು. ಹೀಲಿಂಗ್ ಈಸ್ ವೆರಿ ಈಸಿ. ಅನಸೂಯ. ಹಾ ಸರ್, ನಮಸ್ಕಾರ ಸರ್. ನಮಸ್ಕಾರ. ಸರ್, ಅದು ಸೂಫಿ ಡ್ಯಾನ್ಸ್ ಬಗ್ಗೆ ಗೊತ್ತಾ ಸರ್ ನಿಮ್ಗೆ? ಹ್ಮ್ ಸರ್, ಅದು ಮೆಡಿಟೇಷನ್ ಆದ್ರೂ ಮಾಡಿ ಸೂಫಿ ಡ್ಯಾನ್ಸ್ ಆದ್ರೂ ಮಾಡಿ ಅಂತ ಇವಾಗ ತುಂಬಾನೇ ಇದು ಆಗ್ತಾ ಇದೆ ಸರ್ ಅದು. ಸೊ ಅದು ಹೇಗ್ ವರ್ಕ್ ಸಿ ಆಗುತ್ತೆ ಅಂತ ಸರ್? ಸೂಫಿ ಡ್ಯಾನ್ಸ್ ಟೆಕ್ನಿಕ್ ಕ್ವಿಗ್ಯಾಂಗ್ ಅಂತ ಒಂದಿದೆ. ಕ್ವಿಗ್ಯಾಂಗ್ ಹಾ, ಜಪಾನ್ ಅಲ್ಲಿ, ಚೈನಾ ಅಲ್ಲಿ. ನಾವು ಇಲ್ಲಿ ಪ್ರಾಣ ಅಂತೀವಿ, ಜಪಾನ್ ಅಲ್ಲಿ ಚಿ ಅಂತಾರೆ. ಹ್ಮ್, CHI ಚಿ. ಚಿ ಅಂದ್ರೆ ಚಿ ಅಲ್ಲ, ಚಿ. ಹ್ಮ್. ಚಿ. ಚಿ ಎನರ್ಜಿ. ಅದು ಪ್ರಾಕ್ಟೀಸ್ ಮಾಡೋದು, ದೇ ವಿಲ್ ಕಾಲ್ ಇಟ್ ಆಸ್ ಎ ಕ್ವಿಗ್ಯಾಂಗ್. ಸೊ ಸೇಮ್ sir. ಟೆಕ್ನಿಕ್ ದೇ ವಿಲ್ ಯೂಸ್ ಆಸ್ ಎ ಸೂಫಿ ಡ್ಯಾನ್ಸಿಂಗ್ ಆಲ್ಸೋ. ಅಂದ್ರೆ ನಮ್ ಪ್ರಾಣ ಶಕ್ತಿ ನಾವು ಈ ತರ ಒಂದು ಫಿಸಿಕಲ್ ಮೂವ್ಮೆಂಟ್ ಸ್ಲೋ ಆಗಿ ಮಾಡಿದ್ರೆ, ನೋಡಿ, ನಮ್ ಪ್ರಾಣ ಶಕ್ತಿ ಫಿಸಿಕಲ್ ಬಾಡಿಯಲ್ಲಿ ರೌಂಡ್ ಆಗಿರುತ್ತೆ. ವಿತ್ ಬ್ರೀತಿಂಗ್ ಟೆಕ್ನಿಕ್ ಪ್ಲಸ್ ಅವೇರ್ನೆಸ್ ಎರಡು ಗೊತ್ತಾಗ್ಬೇಕು. ನಾನು ಬ್ರೀತಿಂಗ್ ಟೆಕ್ನಿಕ್ ಪ್ಲಸ್ ಅವೇರ್ನೆಸ್ ಅಂತ ಒಂದಿರುತ್ತೆ. ವೇರ್ ಮೈ ಅಟೆನ್ಷನ್ ಗೋಸ್ ದೇರ್ ಎನರ್ಜಿ ಫ್ಲೋಸ್. ಮೆಡಿಟೇಷನ್ ಮಾಡಕ್ ಮುಂಚೆ ದೇ ವಿಲ್ ಬ್ರಿಂಗ್ ದಟ್ ಬ್ರೀತಿಂಗ್ ಎನರ್ಜಿ ಅಂಡ್ ಸ್ಲೋ ಮೂವ್ಮೆಂಟ್ ಇಂದ ಆ ಆರಾನ ಸೆಟ್ರೇಟ್ ಮಾಡ್ತಾರೆ. ಸೊ ನಮ್ ಸಬ್ಕಾನ್ಶಿಯಸ್ ಮೈಂಡ್ಗೆ ಒಂದು ಪವರ್ ಇದೆ, ಏನಂದ್ರೆ ಅದು ಏನು ಸ್ಲೋ ಆಗಿ ಮಾಡುತ್ತೋ ಅದು ಈಸಿಯಾಗಿ ಸಬ್ಕಾನ್ಶಿಯಸ್ ಅಲ್ಲಿ ರಿಕಾರ್ಡ್ ಆಗತ್ತೆ, ಗೊತ್ತಾ? ಸೊ ನೀವು ಈ ಕ್ವಿಗ್ಯಾಂಗ್ ಅಂತ ಅವ್ರ ಮೂವ್ಮೆಂಟ್ಸ್ ಇರುತ್ತೆ, ಅಲ್ಲಿ ಸ್ಲೋ ಆಗಿ ಮಾಡ್ತಾ ಇರ್ತಾರೆ, ಸೇಮ್ ಸ್ಲೋ ಆಗಿ ಮಾಡ್ತಾ ಮಾಡ್ತಾ ಆ ಎನರ್ಜಿನ ದೇ ವಿಲ್ ಕೀಪ್ ದೇರ್ ಅವೇರ್ನೆಸ್ ಇನ್ ದೇರ್ ಹ್ಯಾಂಡ್ಸ್. ಸೊ ಫಸ್ಟ್ ಲೆಸನ್ ಏನಿದೆ ಅಂದ್ರೆ, ವೇರ್ ಯುವರ್ ಅಟೆನ್ಷನ್ ಗೋಸ್ ದೇರ್ ಎನರ್ಜಿ ಫ್ಲೋಸ್. ಅಲ್ಲಿ ನನ್ನ ಮೈಂಡ್, ನನ್ನ ಅವೇರ್ನೆಸ್ ಎಲ್ಲಿರುತ್ತೋ ಅಲ್ಲಿ ಎನರ್ಜಿ ಹೋಗುತ್ತೆ. ಸೊ ದೇ ವಿಲ್ ಡೂ ಸ್ಲೋ ಮೂಮೆಂಟ್ಸ್. ಅದೇ ತರ ಸೂಫಿಯಲ್ಲಿ ನನ್ನ ಕೈ ನಾನು ನೋಡ್ತಾ ರೊಟೇಷನ್ ಆಗ್ತಾ ಇರ್ತೀನಿ. ಸೊ ನನ್ನ ಅವೇರ್ನೆಸ್ ಎಲ್ಲಿರುತ್ತೆ, ನನ್ನ ಅವೇರ್ನೆಸ್ ಬರೀ ಕೈ ಮೇಲೆನೆ. ಸೊ ಎನರ್ಜಿ ಎಲ್ಲಿ ಹೋಗಲ್ಲ, ಅದು ರೊಟೇಷನ್ ಆಗ್ತಾ ಆಗ್ತಾ ಒಂದು ಎನರ್ಜಿ ಬಾಲ್ ಬಾಡಿ ಸುತ್ತಮುತ್ತ ಒಂದು ಫಾರ್ಮೇಶನ್ ಆಗಿ ಸಡನ್ ಆಗಿ ಸ್ಟಾಪ್ ಮಾಡ್ತೀವಿ, ಕೂತ್ಕೊಂತೀವಿ, ಸೈಲೆನ್ಸ್ ಅಲ್ಲಿ ಹೋಗ್ತೀವಿ. ಸೊ ಆ ರೊಟೇಷನ್ ಇಂದ ಎನರ್ಜಿ ಏನೇನು ಬರುತ್ತೋ ಒಳಗಡೆ, ಅದು ಅದೇ ಫಾರ್ಮೇಶನ್ ಆಗತ್ತೆ. ಸೊ ಅದು ಸೂಫಿ ವೇ ಆಫ್ ಡೂಯಿಂಗ್. ಅಂದ್ರೆ ಒಂದು ಫಿಸಿಕಲ್ ಮೂವ್ಮೆಂಟ್ ವಿತ್ ಡೈನಮಿಕ್ ಮೆಡಿಟೇಷನ್ ತರ. ಅಂಡ್ ನೆಕ್ಸ್ಟ್ ಲೆವೆಲ್ ಈಸ್ ಥಾಟ್ಲೆಸ್ ಸ್ಟೇಟ್. ಇದು ಕ್ವಿಗ್ಯಾಂಗ್ ಅಲ್ಲಿ ಸೇಮ್. ದೇ ವಿಲ್ ಲೂಸ್ ಇನ್ ದ ಬಾಡಿ. ಫಸ್ಟ್ ಈ ತರ ಲೂಸ್ ಮಾಡ್ತಾರೆ, ಕೈ ಇಜ್ಜೋದು, ಈ ತರ ಉಜ್ಕೊಳೋದು, ದೆನ್ ಮಸಾಜ್ ಮಾಡೋದು, ಪ್ರೆಷರ್ ಪಾಯಿಂಟ್ಸ್ ಒತ್ತೋದು, ದೆನ್ ಸ್ಲೋ ಮೂವ್ಮೆಂಟ್ಸ್ ಮಾಡೋದು. ಆದ್ಮೇಲೆ ಬ್ರೀತಿಂಗ್ ಪ್ರಾಣಾಯಾಮ ಮಾಡ್ತಾರೆ, ಅದರಿಂದ ಎನರ್ಜಿ, ಬ್ರೀತಿಂಗ್ ಎನರ್ಜಿ ಇಸ್ ಡಿಫ್ರೆಂಟ್. ಸೊ ಚಕ್ರಗಳು ಆಕ್ಟಿವೇಟ್ ಆಗುತ್ತೆ. ಆದ್ಮೇಲೆ ದೇ ವಿಲ್ ಡೂ ಮೆಡಿಟೇಷನ್. ಕೊನೆಗೆ ಮೆಡಿಟೇಷನ್ ಮಾಡಲೇಬೇಕು. ಓಕೆ ಸರ್, ಅದು ಮೆಡಿಟೇಷನ್ ಹೆಲ್ಪ್ ಆಗುತ್ತಾ ಅಂತಾನೆ ಸರ್? ನೋ ನೀಡ್, ಯಾಕೆ ಟೈಮ್ ವೇಸ್ಟ್? ಓಕೆ ಓಕೆ ಸರ್. ಸೊ ಸೀಕ್ರೆಟ್ ಏನಿಂತಂದ್ರೆ ಫೋಕಸ್. ಸಬ್ಕಾನ್ಶಿಯಸ್ ಮೈಂಡ್, ದೇ ಆರ್ ಟ್ರೈನಿಂಗ್ ದ ಸಬ್ಕಾನ್ಶಿಯಸ್ ಮೈಂಡ್. ಈ ಓಶೋ ಯಾವ ತರ ಟ್ರೈನ್ ಮಾಡಿದಾರೆ ಅಂದ್ರೆ, ಅವ್ರು ಡೈಲಿ ಪ್ರತಿದಿನ 4 o'clock ಒಂದು ರಿವರ್ ಹತ್ರ ಕೂತ್ಕೊಂಡು ಆ ರಿವರ್ನ ನೋಡ್ತಾನೆ ಇರ್ತಾರೆ. ನಾವು ಏನ್ ಟ್ರೈನ್ ಮಾಡ್ತೀನೋ ಆ ಸಬ್ಕಾನ್ಶಿಯಸ್ ಮೈಂಡ್ಗೆ ಅದನ್ನ ಅಭ್ಯಾಸ ಆಗುತ್ತೆ. ಅದು ಮೈಂಡ್ಫುಲ್ ಪ್ರಾಕ್ಟೀಸ್ ಮಾಡ್ಕೊಂಡು ಆದ್ಮೇಲೆ ಈ ವಿಲ್ ಗೋ ಟು ಟ್ರಾನ್ಸ್ ಸ್ಟೇಟ್. ಸೊ ಅದು ಏನಂದ್ರೆ, ಆ ತರ ಪ್ರಾಕ್ಟೀಸ್ ಮಾಡ್ತಾ 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 ಅದು ಬೋರ್ ಆಗಲ್ಲ. ಒಂದೇ ಸ್ಟೆಪ್, ರೌಂಡ್ 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 ರೌಂಡ್, ರಿಂಗರ್ ರೋಸಸ್ ತರ ಇರುತ್ತೆ ಅದು, ಅಲ್ವಾ? ಹ್ಮ್. ಹಾ ಸೊ ಯಾಕೆ ಅದೇ Continue. ಮಾಡ್ಬೇಕು?
ಅಂದ್ರೆ ಸಬ್ ಕಾನ್ಶಿಯಸ್ ಮೈಂಡ್ ಬೋರ್ ಆಗ್ಬಾರ್ದು, ಹಾ. ಜಡ್ಜ್ಮೆಂಟ್ ಕೊಡಬಾರ್ದು, ಅದರಿಂದ ಮೈಂಡ್ ಫುಲ್ನೆಸ್ ಬರುತ್ತೆ. ಅಂದ್ರೆ ದೇ ಆರ್ ನಿಯರ್ ಟು ಮೆಡಿಟೇಷನ್, ಸೊ ದೆನ್ ದೇ ವಿಲ್ ಗೋ ಟು ಟ್ರಾನ್ಸ್. ಸೊ ಕೃಷ್ಣ ಏನ್ ಹೇಳ್ತಾರೆ ಗೊತ್ತಾ, ಒಂದೇ ಕೆಲಸ ಯಾಕೆ, ದಟ್ ಈಸ್ ಕಾಲ್ಡ್ ಹಠ. ಹಠ ಮೀನ್ಸ್ ಫೋರ್ಸ್ಫುಲ್ಲಿ ಕೀಪಿಂಗ್ ದ ಮೈಂಡ್ ಒನ್ ಪ್ಲೇಸ್. ಅಂದ್ರೆ ನಾನು ಫೋರ್ಸ್ ಮಾಡಿ ಮೈಂಡ್ ನ ಒನ್ ಪ್ಲೇಸ್ ಅಲ್ಲಿ ಇಲ್ಲೇ ಕೂತ್ಕೋ, ಇಲ್ಲೇ ಕೂತ್ ಅಂತ ಹೇಳ್ತಾ ಇದ್ದೀನಿ, ಹಠ. ಅದಕ್ಕಿಂತಾನು ಏನ್ ಕೆಲಸ ಮಾಡ್ತೀಯೋ ಅದನ್ನೇ ಶ್ರದ್ಧವಾಗಿ ಮಾಡಿ. ದಟ್ ವಿಲ್ ಬಿಕಮ್ ಮೈಂಡ್ಫುಲ್ನೆಸ್ ಆಟೋಮ್ಯಾಟಿಕಲಿ. ಹಠ ಯಾಕೆ ಬೇಕಾಗತ್ತೆ? ನಾವು ಬೇಸಿಕ್ಸ್ ಅರ್ಥ ಮಾಡ್ಕೋಬೇಕು. ಅದು ಏನೋ ಸೀಕ್ರೆಟ್, ಅದರಿಂದ ಏನೋ ಇರುತ್ತೆ ಅಂತ ಏನೋ ಮೈಂಡ್ ಸೆಟ್ ಬಿಡಿ. ಸೊ ನಾವು ಪತ್ರಿ ಜನ ಹೇಳ್ತಾರೆ, ಕೂತ್ಕೊಳ್ಳಿ 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 ಕೂತ್ಕೊಳ್ಳಿ. ಸೊ ದೇರ್ ಇಸ್ ಎ ಸಬ್ ಕಾನ್ಶಿಯಸ್ ಮೈಂಡ್ ಕಂಟ್ರೋಲ್ ಮಾಡ್ಕೋಬೇಕು, ನಾವು ಅವೇರ್ನೆಸ್ ಕಂಟ್ರೋಲ್ ಮಾಡಬೇಕು ಅಂತ. ಇದೆಲ್ಲ ಒಂದು ಟೆಕ್ನಿಕ್ಸ್ ಅಷ್ಟೇ. ಸೊ ಬಟ್ ಬ್ರೀತಿಂಗ್ ಅಬ್ಸರ್ವೇಷನ್ ಮಾಡ್ತಾ ಮಾಡ್ತಾ ಆಟೋಮ್ಯಾಟಿಕ್ ಆಗಿ ಝೀರೋ ಆಗುತ್ತೆ. ಇದೇನು ಬೇಡ, ಬೇಕಾಗಲ್ಲ. ಇದು ಒಂದು ಹೈಯೆಸ್ಟ್ ತಾನೇ ರಾಜಯೋಗ ಅನ್ನೋದು. ಮಾಡ್ತಾ ಮಾಡ್ತಾ ಆಟೋಮ್ಯಾಟಿಕ್ ಆಗಿ ಯಾವಾಗ ಝೀರೋ ಆಗುತ್ತೆ ಅದು ಆಟೋಮ್ಯಾಟಿಕ್ ಆಗುತ್ತೆ. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸಿ ಸರ್. ಯಾ, ಇವತ್ತು ಆ ವಿಡಿಯೋದಲ್ಲಿ ಒಂದು ಕ್ಯಾನ್ಸರ್ನ ಅಲ್ಟ್ರಾಸೌಂಡ್ ಮಾಡ್ತಾ ಇದ್ರು. ಒಂದು ಒಂದು 2 ಇಮೇಜ್ ತರ ಮಾಡಿದ್ರು, ಸ್ಪ್ಲಿಟ್ಟಿಂಗ್. ಒಂದ್ ಇಮೇಜ್ ಅಲ್ಲಿ ಕ್ಯಾನ್ಸರ್ ಇದೆ, ಅದು ಫ್ರೀಸ್ ಮಾಡಿದ್ದಾರೆ. ಅಂದ್ರೆ ಇಷ್ಟು 3 ಇಂಚಸ್ ಇದೆ ಈ ಕ್ಯಾನ್ಸರ್ ಅಂತ ತೋರಿಸ್ತಾ ಇದ್ರು. ಇನ್ನೊಂದು ಕಡೆ ಲೈವ್ ಅಲ್ಲಿ ಇದೆ, ಅಲ್ಟ್ರಾಸೌಂಡ್ ಅಲ್ಲಿ ಲೈವ್ ಅಲ್ಲಿ ಆ ಗಡ್ಡೆ ತೋರಿಸ್ತಾ ಇದ್ರು. ಇವ್ರು ಏನ್ ಮಾಡ್ತಾ ಇದಾರೆ, ನನ್ನ ಫಸ್ಟ್ ಥಿಂಗ್ ಏನ್ ಗೊತ್ತಾಗ್ಬೇಕಂದ್ರೆ ಎವ್ರಿಥಿಂಗ್ ಈಸ್ ಕನೆಕ್ಟೆಡ್. ತನಕ ಒಂದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೀಲ್ಡ್ ಇರುತ್ತೆ ನಮ್ಮ ಫಿಸಿಕಲ್ ಬಾಡಿಗೆ. ಸೊ ಅದರಿಂದ ಅದು ನೋಡ್ತಾ ಇವರು 3 ಪ್ರಾಕ್ಟೀಷನರ್ಸ್ ಅಲ್ಲಿ, ಅವರು ಆ ಗಡ್ಡೆ ನೋಡ್ತಾ ಇದ್ದಾರೆ. ನಾವು ನೋಡಿದ ತಕ್ಷಣ ಏನಾಗುತ್ತೆ, ನನ್ ಕನೆಕ್ಟಿವಿಟಿ ಸಿಗುತ್ತೆ, ನನ್ಗೆ ಆ ಟ್ಯೂಮರ್ಗೆ ಕನೆಕ್ಷನ್ ಸ್ಟಾರ್ಟ್ ಆಗತ್ತೆ. ಸೊ ಸ್ಟಾರ್ಟ್ ಆಗಿದ ತಕ್ಷಣ ಅವ್ರು ಏನ್ ಹೇಳ್ತಾರೆ, ಫೀಲ್ಡ್ಗೆ ಅದು ಆಲ್ರೆಡಿ ಹೀಲ್ ಆಯ್ತು ಅಂತ. ಸೊ ನಿನ್ ಈ ತರ ಅಂತ ಹೇಳ್ತಾರೆ. ನಾವು ಪ್ರಾಣ ಅಂತ ಹೇಳ್ತೀವಿ, ಕನ್ನಡದಲ್ಲಿ ಪ್ರಾಣ, ತೆಲುಗಲ್ಲಿನೂ ಪ್ರಾಣ, ಬಟ್ ಆ ಇಂಗ್ಲಿಷ್ ವರ್ಡ್ ಇಸ್ ಈಥರ್. ದೇ ವಿಲ್ ಕಾಲ್ ಪ್ರಾಣ ಆಸ್ ಈಥರ್. ಸೊ ಈಥರ್ಗೆ ಒಂದು ಪ್ರೋಗ್ರಾಮ್ ಕೊಡಬೇಕು. ಬೇಕು ಅಂದ್ರೆ ನಾಲೇನು ಬೇಕು ಅಂತ ಅದೇ ಪ್ರೋಗ್ರಾಮಿಂಗ್ ಆಗುತ್ತೆ. ನೀವು ಪರ್ಫೆಕ್ಟ್ ಆಗಿ ಹೇಳ್ಬೇಕು, ಕನ್ಕ್ಲೂಷನ್ ಕೊಡ್ಬೇಕು. ಕನ್ಕ್ಲೂಷನ್ ಅಂದ್ರೆ ರಿಸಲ್ಟ್ ಯಾವ ತರ ಆಲ್ರೆಡಿ ಆಗಿದೆ ಅಂತ. ಸೊ ಅವರು ಆ ಮೈಂಡ್ ಅಲ್ಲಿ ಆಲ್ರೆಡಿ ಹೀಲ್ ಆಯ್ತು ಅಂತ ಬ್ಲೆಸ್ ಮಾಡ್ತಾರೆ ಆ ಟ್ಯೂಮರ್. ದೇ ಆರ್ ನಾಟ್ ಟೆಲ್ಲಿಂಗ್ ಯು ಇಡಿಯಟ್, ಯೂಸ್ಲೆಸ್ ಕ್ಯಾನ್ಸರ್, ಈ ದರಿದ್ರಗೊಟ್ಟು, ಈ ಚಂಡಾಲವಿನ ಕ್ಯಾನ್ಸರ್ ನನ್ನ ಬಾಡಿಯಲ್ಲಿದೆ ಅಂತ ಹೇಳ್ತಾ ಇಲ್ಲ. ಅದ್ ಬಗ್ಗೆ ಏನು ಜಡ್ಜ್ಮೆಂಟ್ ಮಾಡ್ತಾ ಇಲ್ಲ. ಹೌದಾ, ನನ್ಗೆ ಏನನ್ನ ರೋಗ ಬಂದ ತಕ್ಷಣ ನನ್ನ ಮೈಂಡ್ ಅಲ್ಲಿ ಏನಿರುತ್ತೆ, ಈ ಕೋಲ್ಡ್ ಅಂದ್ರೆ ನನ್ಗೆ ಅಸಹ್ಯ, ಈ ದರಿದ್ರ ವರಸ್ಟ್, ಇದು ಬಂದಿದ್ರೆ ಹೋಗಲ್ಲ, ನನ್ಗೆ ಏನೋ ಒಂದು ಆಗ್ತಾನೆ ಇರುತ್ತೆ ಅಂತ ಜಡ್ಜ್ಮೆಂಟ್ ಕೊಡಬಾರ್ದು, ಈವನ್ ಫಾರ್ ನೆಗೆಟಿವ್ ಎನರ್ಜೀಸ್. ಅದ್ ಬಗ್ಗೆ ನಮ್ಗೆ ಯಾಕೆ, ಅದು ಒಳ್ಳೇದ ಕೆಟ್ಟದ ಬಿಡಿ, ನನ್ಗೆ ಏನ್ ಬೇಕೋ ಹೇಳ್ಬೇಕು ಫಸ್ಟ್. ಸೊ ಅವ್ರು ಏನ್ ಹೇಳ್ತಾ ಇದ್ರು, ಅವ್ರ ಮೈಂಡ್ ಅಲ್ಲಿ ಏನಿದೆ ಎಮೋಷನ್ ಆಲ್ರೆಡಿ ಅದು ಹೀಲ್ ಆಯ್ತೆ ಅಂತ ಬ್ಲೆಸ್ ಅಂದ್ರೆ ಟ್ರಾನ್ಸ್ಫರಿಂಗ್ ಇನ್ ಎನರ್ಜಿ. ಹೀಲ್ ಮಾಡ್ತಾ ಇಲ್ಲ, ಅವ್ರು ತಗೊಂತಾ ಇಲ್ಲ, ದೇ ಆರ್ ಟ್ರಾನ್ಸ್ಫರಿಂಗ್ ಎನರ್ಜಿ. ಫೀಲ್ಡ್ ಹೇಳ್ತಾ ಇದ್ರೆ ಆಲ್ರೆಡಿ ಹೀಲ್ ಆಯ್ತು ಫೋರ್ಸ್ಫುಲ್ ಆಗಿ. ಸೊ ಒಂದು ಕನೆಕ್ಷನ್ ಎಸ್ಟಾಬ್ಲಿಷ್ ಮಾಡ್ಕೋಬೇಕು ಕಣ್ಣಿಂದ.
ಯಾಕೆ ಅಲ್ಟ್ರಾಸೌಂಡ್ ಅಲ್ಲಿ ನೋಡ್ತಾ ಇದ್ರೆ ಅಂದ್ರೆ ಆ ಟ್ಯೂಬ್ ಅನ್ನಿ ನೋಡಿದ್ರೆ ಕನೆಕ್ಷನ್ ಸ್ಟಾರ್ಟ್ ಆಗತ್ತೆ. ಸೆಕೆಂಡ್ ಪಾಯಿಂಟ್, ಅದು ಆಲ್ರೆಡಿ ಆಗಿದೆ. ಕ್ಯಾನ್ಸರ್ ಒಳ್ಳೇದು ಕೆಟ್ಟದು ಅಂತ ಹೇಳ್ತಾ ಇಲ್ಲ ಅವರು. ಹೆಲ್ದಿ ಆಗಿ ಇದ್ರೆ ಯಾವ ತರ ಇರುತ್ತೆ ಅಂತ ಇಮ್ಯಾಜಿನ್ ಮಾಡಿ ಹೀಲ್ ಆಗಿದೆ ಅಂತ ಬ್ಲೆಸ್ ಮಾಡ್ತಾ ಇದ್ದಾರೆ. ಈ ತರ ಕಮಾಂಡ್ ಕೊಡ್ತಾ ಇದ್ದಾರೆ. ಯೂನಿವರ್ಸ್ ನೀವು ಕಮಾಂಡ್ ಕೊಡ್ಬೇಕು, ಒಂದು ಬೆಗ್ಗರ್ ತರ ಬೇಕು ಬೇಕು ಅನ್ಬಾರ್ದು. ಆಲ್ರೆಡಿ ಆಗಿದೆ, ಥ್ಯಾಂಕ್ಸ್ ಅಂತ. ನಾನು ಅದು ಒಂದೇ ಕಮಾಂಡ್ ಕೊಡಬೇಕು ವಿತ್ ಗ್ರಾಟಿಟ್ಯೂಡ್. ಸೊ ಥರ್ಡ್ ಪಾಯಿಂಟ್ ಏನಂದ್ರೆ ಪೇಷಂಟ್, ಇದು ಫಸ್ಟ್ ಪಾಯಿಂಟ್ ಆಕ್ಚುಲಿ. ಪೇಷಂಟ್ ಫಸ್ಟ್ ಆಫ್ ಆಲ್ ಬಿಲೀವ್ ಮಾಡ್ಬೇಕು, ನನಗಾಗತ್ತೆ ಹೀಲಿಂಗು ಅಂತ. ಸೊ ನೀವು ನಿನ್ನೊಳಗಡೆ ಏನಾರ ಡಿಸೀಸ್ ಇದೆ ಅಂದ್ರೆ ಹೌ ಯು ವಿಲ್ ಹೀಲ್. ಸೊ ವಿ ಆರ್ ಮೆಡಿಟೇಟರ್ಸ್. ನಮ್ಗೆ ಹೆಚ್ಚಾಗಿ ವಿಶ್ವಶಕ್ತಿ ಇರುತ್ತೆ. ಅದು ಗೈಡ್ ಮಾಡಿದ್ರೆ ಯಾವ ತರ ಗೈಡ್ ಮಾಡ್ಬೇಕು, ಇಷ್ಟು 10 minutes ಹೇಳಿದನಲ್ವಾ, ಹೇಳಿ ಯಾರೊಬ್ರು. ಫಸ್ಟ್ ಬಿಲೀವ್. ಇನ್ಮೇಲೆ ನಿನ್ಗೆ ನಂಬಿಕೆ ಇರಬೇಕು. ಸೆಕೆಂಡ್ ಪಾಯಿಂಟ್, ಅದು ಆಲ್ರೆಡಿ ಆಗಿದೆ ಅಂತ ಬ್ಲೆಸ್ ಮಾಡಬೇಕು. ಕೃತಜ್ಞತೆ ಭಾವನೆ ಇರಬೇಕು. ಆ ಡಿಸೀಸ್ ಬಗ್ಗೆನೋ ಆ ಸಿಚುವೇಶನ್ ಬಗ್ಗೆನೋ ಜಡ್ಜ್ಮೆಂಟ್ ಕೊಡಬಾರ್ದು. ಸೊ ಇದು ನನಗೆ ಯಾವಾಗ್ಲೂ ಈ ಜ್ವರ ಬರುತ್ತೆ, ಬಾ ಗಲೀಜ್ ಇದು ಬಂದ್ರೆ ನಂಗೆ ತಲೆನೋವು ಆಗುತ್ತೆ, ಆ ತರ ಕೊಟ್ಟಿದ್ರೆ ಈ ತರಲ್ಲಿ ಅದು ಸ್ಟ್ರಾಂಗ್ ಆಗಿರುತ್ತೆ, ಹೋಗಲ್ಲ. ನೋ ಲವ್, ನೋ ಹೇಟ್ರೇಟ್. ನನ್ಗೆ ಏನ್ ಬೇಕೋ ಅದ್ರ ಬಗ್ಗೆ ಯೋಚನೆ, ಅದ್ರ ಬಗ್ಗೆ ಬಿಲೀವ್. ಎನಿ ಕ್ವಶನ್ಸ್? ಇದು ವೆರಿ ವೆರಿ ಇಂಪಾರ್ಟೆಂಟ್ ಇದೆ. ಇದು ನನ್ನ ಲೈಫಲ್ಲಿ ಪ್ರಾಕ್ಟೀಸ್ ಮಾಡಿದ್ರೆ ಏನ ನನ್ ಕರೋನಾ ಟೈಮಲ್ಲಿ ಇದೇ ತರ ನನ್ನ ಮೈಂಡ್ ಸೆಟ್. ನಿನ್ ಕರೋನಾ ಎಫೆಕ್ಟ್ ಆಗಲ್ಲ, ಯಾಕೇನು ಈ ತರ ನೆಗ್ಲಿಜೆನ್ಸ್ ಆಗಿದ್ವಿ ಅಂತ. ಬಟ್ ನನ್ ಮೇಲೆ ನನ್ ಕಾನ್ಫಿಡೆನ್ಸ್ ಇತ್ತು, ಐ ಕ್ಯಾನ್ ಹೀಲ್ ಮೈ ಸೆಲ್ಫ್ ವಿತ್ ಇನ್ ಮಿನಿಟ್ಸ್ ಅಂತ. ಅದು ಒಂದ್ಸಲ ಕಾನ್ಫಿಡೆನ್ಸ್ ಬಂದಿದ್ರೆ ಇಟ್ ಈಸ್ ವೆರಿ ಈಸಿ ಟು ಡೂ ಈವನ್ ವಿತ್ ಕ್ಯಾನ್ಸರ್ ಆಲ್ಸೋ. ಸೊ ಬಟ್ ಧ್ಯಾನ ಮಾಡ್ಲೇಬೇಕು. ಧ್ಯಾನ ನಮ್ ಕಾನ್ಶಿಯಸ್ನೆಸ್ ಸಬ್ ಕಾನ್ಶಿಯಸ್ ಕ್ಲಿಯರ್ ಆಗಿದೆ ಅಂದ್ರೆ ಹೀಲಿಂಗ್ ಇನ್ನ ತುಂಬಾ ಫಾಸ್ಟ್ ಆಗಿ ವರ್ಕ್ ಆಗುತ್ತೆ. ಓಕೆ, ಎನಿ ಕ್ವಶನ್ಸ್? ಸರ್, ನಾವು ಧ್ಯಾನದಲ್ಲಿ ಕುತ್ಕೊಂಡಾಗ ಹ್ಮ್ ನಾವು ಆರೋಗ್ಯವಾಗಿದ್ದೆ, ಹ್ಮ್ ರೋಗಗಳಿಲ್ಲ ಅಂತ ಅನ್ಕೊಂಡ್ರೆ ನಡೀತದೆ. ಹ್ಮ್ ಚೆನ್ನಾಗಿದ್ದೇನೆ, ನಾನು ಚೆನ್ನಾಗಿದ್ದೇನೆ, ಹ್ಮ್ ಆರೋಗ್ಯವಾಗಿದ್ದೇನೆ, ಹ್ಮ್ ಇವನ್ನ ಒಂದೆರಡು ಪಾಯಿಂಟ್ಸ್ ಹೇಳಿದ್ರೆ ಅದು ಕ್ಲಿಯರ್ ಸಬ್ ಕಾನ್ಶಿಯಸ್ ಇಂದ ಹೊರಗೆ ಹೋಗ್ಬಿಡ್ತಾವ್ರೆಲ್ಲ. ಹ್ಮ್ ಆರೋಗ್ಯ ಅಂದ್ರೆ ಏನು? ಆರೋಗ್ಯ ಅಂದ್ರೆ ಅದೇ ನಮ್ಗೆ ಕ್ಯಾನ್ಸರು ಅವು ಇವು ಅದಾವಲ್ರಿ, ಯಾವ್ದು ಇಲ್ಲ ಅಂತ ಈ ಇದ್ರ ಮೇಲೆ. ನಾವು ಆ ರೋಗ ಬಗ್ಗೆ ಮಾತಾಡ್ಬಾರ್ದು. ನಂಗೆ ಕ್ಯಾನ್ಸರ್ ಇಲ್ಲ, BP ಇಲ್ಲ, ಶುಗರ್ ಇಲ್ಲ ಅಂತ ಹೇಳ್ಬಾರ್ದು. ಅವನ್ನ ರೋಗದ ಹೆಸರು ಹೇಳೋದಲ್ರಿ, ಒಟ್ಟು ಆರೋಗ್ಯವಾಗಿದ್ದೇನೆ. ಆರೋಗ್ಯ ಅಂದ್ರೆ ಏನು? ಅದು ಯಾವುದೇ ವ್ಯಾಧಿಗಳು ಇಲ್ಲದೆ. ಒಂದು ಕಂಪ್ಯೂಟರ್ ಇದೆ ನಮ್ಮ ಮನೆಯಲ್ಲಿ, ಹ್ಮ್. ಅದೇ ಹ್ಞೂನ್ರಿ. ತರ ಕಾನ್ಶಿಯಸ್ ಇದೆ. ಹ್ಞೂನ್ರಿ. ಆ ಕಾನ್ಶಿಯಸ್ಗೆ ನಾನು ಆರೋಗ್ಯವಾಗಿದ್ದೀನಿ ಅಂದ್ರೆ ನಿನ್ ಪ್ರಕಾರ ಆರೋಗ್ಯ ಅಂದ್ರೆ ಏನೋ? ಅದೇ ಯಾವ ದೇಹಕ್ಕೆ ಬಂದಿರ್ತಕ್ಕಂಥ ವ್ಯಾಧಿಗಳು. ಸಿ ಆರೋಗ್ಯ ಅಂದ್ರೆ ಹ್ಮ್. ಎನರ್ಜಿ ಆಗಿ ಇರ್ಬೇಕು. ಪ್ರತಿ ಕಣ ಅದು ಅದು ಕೆಲಸ ಅದು ಮಾಡ್ತಾ ಇದೆ, ಪ್ರಕಾಶವಾಗಿದೆ. ಹ್ಮ್. ಸೊ ಇದಕ್ಕಂತಾನು ದಿಸ್ ಪ್ರೋಗ್ರಾಮಿಂಗ್ ಇಸ್ ವೆರಿ ಗುಡ್. ಅರ್ಥ ಮಾಡ್ಕೊಳ್ಳಿ. ಐ ಆಮ್ ಲವ್ ಅಂಡ್ ಲೈಟ್. ಲೈಟ್ ಇದಂದ್ರೆ ಆಟೋಮ್ಯಾಟಿಕ್ ಆಗಿ ಎವ್ರಿ ಸೆಲ್ ವಿಲ್ ಬಿ ಬ್ರೈಟನ್. ಅದ್ ಕೆಲಸ ಅದು ಮಾಡುತ್ತೆ. ಓ. ಐ ಆಮ್ ಲವ್. ಅದಕ್ಕೆ ಜೀಸಸ್ ಹೇಳ್ತಾರೆ ಐ ಆಮ್ ಲವ್, ಐ ಆಮ್ ಲೈಟ್. ನಾನು ಕಾಂತಿ ಸ್ವರೂಪ, ಕಾಂತಿ ದೇಹ, ನಾನು ಕಂಪ್ಯಾಷನ್, ಐ ಆಮ್ ಲವ್. ಈ ತರ ಹೇಳಿದ್ರೆ
ಹ್ಮ್ ಆ ಕಾನ್ಶಿಯಸ್ಗೆ ಕ್ಲಿಯರ್ ಮೆಸೇಜ್ ಹೋಗುತ್ತೆ ఓకే ఓకే ನಿಮ್ಗೆ సార్ ఏం ಬೇಕು ಅಂತ. దేవుడు వచ్చిన మనకు వరం అడగడం రాదు. ದೈವ ಪ್ರತ್ಯಕ್ಷ ಆಗಿದ್ರೇನು ನಿನ್ಗೆ ಏನ್ ಕೇಳಿಸ್ಕೋಬೇಕು, ಏನ್ ವರ ಬೇಕು ಅಂತ ಗೊತ್ತಿಲ್ಲ ನಮ್ಗೆ. ಹೌದೌದ್ರಿ ಆ ತರ ಇದೆ. ಹೌದ್ರಿ. ಸರ್ ನಮಸ್ತೆ. ಹ್ಮ್ ಅದನ್ನ ಈಗ ಇನ್ನೊಂದ್ಸರಿ ಸ್ವಲ್ಪ ರಿಪೀಟ್ ಮಾಡಿ ಸರ್. ಅಂದ್ರೆ ನಮ್ಮ ಮೈಂಡ್ ಏನ್ ರಿಪೀಟ್ ಸ್ಟ್ರಾಂಗ್ ಮಾಡ್ಬೇಕು ಮೇಡಮ್? ಇದೆ ಈಗ ಹೇಳಿದ್ರಲ್ಲ, ನಾವು ನಮ್ಮ ಮನಸ್ಸಲ್ಲಿ ನಾವು ಅನ್ಕೋಬೇಕು, ನಾವು ಅದನ್ನ ಏನಪ್ಪಾ ಯು ಆರ್ ನಾಟ್ ಮೈಂಡ್ ಕಂತೆ ನಾನು ದೊಡ್ಡವರು. ಅದೇ ಐ ಆಮ್ ಅಂದ್ರೆ ಕಂಟ್ರೋಲಿಂಗ್ ನಾವು ಮೈಂಡ್. ಅಂದ್ರೆ ನಾನ್ ಕಂಟ್ರೋಲ್ ನಾವು ಮಾಡ್ತೀನಿ. ಕಂಟ್ರೋಲ್ ಮಾಡ್ಕೊಳ್ಬೇಕು ಅಂತಂದ್ರೆ, ಈಗ ಪಾಸಿಟಿವ್ ಥಿಂಕ್ ಮಾಡ್ಬೇಕಂದ್ರೆ ನೋ 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 ಕೆಲವು ನೋ ನಮ್ಮ ಪಾಸಿಟಿವ್, ನೋ ಮನಸ್ಸಿಗೆ ನಾವು ಯಾವ ನೆಗೆಟಿವ್. ರೀತಿ ಆರ್ಡರ್ ಕೊಡ್ಬೇಕು ಅಂತ. ಡೋಂಟ್ ಗಿವ್ ಎನಿ ಆರ್ಡರ್ಸ್. ಓಕೆ. ಇದು ಸ್ಟಾರ್ಟಿಂಗ್ ಧ್ಯಾನ ಮಾಡ್ತಾರಲ್ವಾ, ಅವ್ರಿಗೆ ಹಾ. ಪಾಸಿಟಿವ್ ನೆಗೆಟಿವ್ ಬಗ್ಗೆ ಬೇಡ. ಓಕೆ. ನನ್ಗೆ ಡಿಸ್ಟರ್ಬ್ ಆಗ್ತಾ ಇದೆ ಅಂದ್ರೆ ಅದು ಬಿಡಿ, ಲೆಟ್ ಇಟ್ ಗೋ, ಹೋಗ್ಲಿ ಅದು ಆಚೆ. ಹಾ. ಹೋಗ್ತಾ ಹೋಗ್ತಾ ಮೈಂಡ್ಗೆ ಒಂದು ಪವರ್ ಬರುತ್ತೆ ಧ್ಯಾನ ಮಾಡೋದ್ರಿಂದ. ಹೌದು. ಅದರಿಂದ ಎಕ್ಸ್ಪೀರಿಯನ್ಸಸ್ ಬರುತ್ತೆ, ಆಟೋಮ್ಯಾಟಿಕ್ ಆಗಿ ಕೆಲವರ್ಗೆ ಹೆಲ್ತ್ ಎಲ್ಲ ಸಿಗುತ್ತೆ. ಹ್ಮ್ ಬಟ್ ಇನ್ನೊಂದಿದೆ, ಮೈಂಡ್ ಸೆಟ್ ಯಾವ ತರ ಇರ್ಬೇಕಂತ ನಾನು ಹೇಳ್ತಾ ಇದ್ದೀನಿ. ಹ್ಮ್ ಇದು ಮಾಡಿದ್ರೆ ಹೆಲ್ತ್ ಆಗತ್ತೆ ಅಂತ ಏನೂ ಇಲ್ಲ, ಈ ತರ ಇರ್ಬೇಕು. ನಾನು ಐ ಆಮ್ ದಟ್ಸ್ ವೈ ಈ ಋಷಿಗಳು ಅಂತ ಹೇಳ್ತಾರೆ, ನಾನು ಕರ್ಮೇಂದ್ರಿಯ, ಪಂಚೇಂದ್ರಿಯ, ಮನಸ್ಸು ಏನು ಇಲ್ಲ. ಐ ಆಮ್ ಮೋರ್ ದ್ಯಾನ್ ದಟ್. ಐ ಆಮ್ ಆತ್ಮನ್, ಐ ಆಮ್ ಲೈಟ್ ಅಂತ ಹೇಳ್ತಾರೆ. ಸೊ ನಿನ್ ಕಂಟ್ರೋಲ್ ಅಲ್ಲಿ ಇರ್ಬೇಕು ಅದು, ಪಾಸಿಟಿವ್ ನೆಗೆಟಿವ್ ಬಿಡಿ. ಅದೇ ಸೊ ಸರ್, ಕಂಟ್ರೋಲ್ ಅಲ್ಲಿ ಹೇಗೆ ಇಟ್ಕೋಬೇಕು ಅದೇ ಸ್ವಲ್ಪ ಫಸ್ಟ್ ಕಂಟ್ರೋಲ್ ಅಲ್ಲಿ ಇರ್ಬೇಕಂದ್ರೆ ಫಸ್ಟ್ ಅದು ಖಾಲಿ ಆಗ್ಬೇಕು. ನಾವು ಒಂದು ಅದೇ ಮನೆಗೆ ಟೆಕ್ನಿಕ್ ಹೋಗ್ತೀವಿ, ಅದೇ ಹೇಗ್ ಖಾಲಿ ಮಾಡ್ಬೇಕು, ಹೇಗ್ ಕಂಟ್ರೋಲ್. ಒಂದು ಮನೆಗೆ ಹೋಗ್ತೀನಿ, ಒಂದು ಹೊಸ ಮನೆಗೆ. ಅಲ್ಲಿ ಏನೇನೋ ಇರುತ್ತೆ, ಧೂಳಿ, ಏನೇನೋ ಗಾರ್ಬೇಜ್, ಕಸ ಇರುತ್ತೆ. ಫಸ್ಟ್ ಆ ಕಸ ಗಾರ್ಬೇಜ್ ಕ್ಲೀನ್ ಮಾಡ್ಬೇಕು. ಅದೇ ತರ ನನ್ನ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಏನೇನೋ ಇದೆ, ಪ್ರೋಗ್ರಾಮಿಂಗ್ಸ್, ಗಾಬರಿ, ಭಯ, ದುಃಖ, ಏನೇನೋ ಇದೆ. ಅದು ಫಸ್ಟ್ ಸರ್ ಎಲ್ಲ ಕ್ಲೀನ್ ಸಬ್ಕಾನ್ಶಿಯಸ್ ಮಾಡಿಸಿ. ಮೈಂಡ್ ಅಲ್ಲಿ ಅದು ನಮ್ಗೆ ಇದೆ ಅಂತ ಹೇಗ್ ಗೊತ್ತು ಮಾಡ್ಕೋಬೇಕು ಸರ್? ಒಂದ್ಸಲ ದೈಹಿಕವಾಗಿದ್ರೆ ನಾವು ಗೊತ್ತು ಮಾಡ್ಕೋಬಹುದು. ಕಣ್ ಮುಚ್ಕೊಳ್ಳಿ, ಅದ್ಮೇಲೆ ಗೊತ್ತಾಗತ್ತೆ ಎಷ್ಟು ಕಸ ಇದೆಯೋ. ಸಿ, ಎರಡು ತರ ಇದೆ ಅಲ್ವಾ ಪ್ರೋಗ್ರಾಮಿಂಗ್ಸ್. ಸಂತೋಷ, ದುಃಖ ಇದೆ. ಸಂತೋಷ ಬಗ್ಗೆ ಯಾವಾಗ್ಲೂ ಚಿಂತೆ ಮಾಡಲ್ಲ ನಾವು. ಇದೆ ಅಂದ್ರೆ ಇದೆ, ಒಳ್ಳೇದದು. ಅದ್ರ ಬಗ್ಗೆ ನಂಗೆ ಯಾವಾಗ್ಲೂ ಡಿಸ್ಟರ್ಬೆನ್ಸ್ ಆಗಲ್ಲ. ಬಟ್ ಒಂದ್ಸಲ ಕಣ್ ಮುಚ್ಕೊಂಡ ತಕ್ಷಣ ಈ ಕಸಾನೇ ಫಸ್ಟ್ ಬರೋದು. ಅದು ಫಸ್ಟ್ ಎಲ್ಲ ಕ್ಲೀನ್ ಮಾಡಿಸಿ ಆದ್ಮೇಲೆ ಪಾಸಿಟಿವ್ ಬಗ್ಗೆ ನೋಡ್ತೀವಿ. ಧ್ಯಾನ ಮಾಡ್ತಾ ಮಾಡ್ತಾ ಫಸ್ಟ್ ಅದು ಕ್ಲಿಯರೆನ್ಸ್, ಲೆಟ್ ಇಟ್ ಗೋ, ಲೆಟ್ ಇಟ್ ಗೋ. ಸೊ ಧ್ಯಾನ ಅನ್ನೋದು ಸೇಮ್ ಪ್ರಾಕ್ಟೀಸ್, ಆರ್ಟ್ ಆಫ್ ಲೀವಿಂಗ್. ಬಿಡೋದು. ಬಿಡ್ತಾ ಬಿಡ್ತಾ ಏನಾಗುತ್ತೆ, ಸಬ್ ಕಾನ್ಶಿಯಸ್ ಕ್ಲಿಯರ್ ಆಗಿ ನಿಮ್ ಪವರ್ ನಿಮ್ಗೆ ಬರುತ್ತೆ. ಒಂದು ಖುಷಿ ಸಿಗುತ್ತೆ, ಒಂದು ಪರಮಾನಂದ ಸ್ಥಿತಿ, ಆನಂದ ಸ್ಥಿತಿ. ಸೊ ಅವಾಗ ಮೈಂಡ್ ಆಟೋಮ್ಯಾಟಿಕ್ ಆಗಿ ನಿಮ್ ಕಂಟ್ರೋಲ್ ಬರುತ್ತೆ. ಓ, ನಾನು ಹೊರಗಡೆ ಹುಡುಕ್ತಾ ಇದೀನಿ ಈ ಆನಂದಕ್ಕೋಸ್ಕರ, ಇದು ಒಳಗಡೆನೆ ಇದೆಯಾ ಅಂತ. ದೆನ್ ಯುವರ್ ಮೈಂಡ್ ವಿಲ್ ಸರೆಂಡರ್ ಟು ಯು. ಯಾವಾಗಂದ್ರೆ ಮೈಂಡ್ ಆಲ್ಸೋ ಕ್ರಿಯೇಟೆಡ್ ಫ್ರಮ್ ಸೋರ್ಸ್ ಓನ್ಲಿ, ಆತ್ಮದಿಂದ. ಆತ್ಮ ನ್ಯಾಚುರಲ್ ಸ್ಟೇಟ್ ಈಸ್ ಆನಂದ. ಅದು ಆತ್ಮದಿಂದಾನೇ ಜನರೇಟ್ ಆಯ್ತು, ಅದು ಹುಟ್ಗನು ಆತ್ಮದಿಂದಾನೇ. ಪಾಪ ಮೈಂಡ್, ಆ ಮೈಂಡ್ಗೆ ಯಾವಾಗ್ಲೂ ಆನಂದ ಬೇಕು. ಬಟ್ ಅದು ರಾಂಗ್ ಪ್ಲೇಸ್ ಅಲ್ಲಿ ಸರ್ಚ್ ಮಾಡ್ತಾ ಇದೆ ಇವಾಗ. ಈ ಮ್ಯಾಟ್ರಿಕ್ಸ್ ಅಲ್ಲಿ ಸ್ವಲ್ಪ ಟೈಮ್ ಆನಂದ ಇರುತ್ತೆ, ತುಂಬಾ ಟೈಮ್ ದುಃಖ ಇರುತ್ತೆ. ಸೊ ಅದು ಸರ್ಚ್ ಮಾಡಿ ಪಾಪ ಡಿಪ್ರೆಸ್ ಆಯ್ತು, ನನ್ಗೆ ಆನಂದ ಎಲ್ಲಿ ಸಿಗ್ತಾ ಇಲ್ಲ ಅಂತ. ಫಸ್ಟ್ ಟೈಮ್ ಒನ್ಸ್ ಇಟ್ ಗೋಸ್ ಇನ್ವರ್ಡ್ಸ್, ಅಲ್ಲಿ ಅನಂತ ಶಕ್ತಿ ಅಂತ ಒಂದು ಕುಂಡಲಿನಿ ಎನರ್ಜಿ ಅದು ಆಕ್ಟಿವೇಟ್ ಆದಾಗ ಬಾಡಿ ಒಳಗಡೆಯಿಂದಾನೇ ಶುರು ಆಗುತ್ತೆ ವೈಬ್ರೇಷನ್, ಎಕ್ಸ್ಟಸಿ, ಬ್ಲಿಸ್ ಅಂತ. ಅದು ನೋಡಿದ ತಕ್ಷಣ ಮೈಂಡ್ ನಿಂಗೆ ಆಟೋಮ್ಯಾಟಿಕ್ ಆಗಿ ಸರೆಂಡರ್ ಆಗುತ್ತೆ. ಓಕೆ, ನಾವು ಇವನ್ ತನಕ ಅದು ಆಚೆ ಸರ್ಚ್ ಮಾಡ್ತಾ ಇದೀನಿ, ಸೊಸೈಟಿಯಲ್ಲಿ ಸರ್ಚ್ ಮಾಡ್ತಾ ಇದೀವಿ, ಒಳಗಡೆನೆ ಇದೆಯಾ. ಸೊ ಇಫ್ ಯು ಶೋ ಬ್ಲಿಸ್ ಟು ದ ಮೈಂಡ್, ಇಟ್ ವಿಲ್ ಓನ್ಲಿ ವಿಲ್ ಟೆಲ್ ಯು, ಕೂತ್ಕೋ, ಯಾಕೆ ಇಲ್ಲ. ಆ ಸ್ಥಿತಿಗೆ ಬರ್ಬೇಕಂದ್ರೆ ಫಸ್ಟ್
ಸಬ್ ಕಾನ್ಶಿಯಸ್ ಕ್ಲಿಯರ್ ಮಾಡ್ಕೋಬೇಕು. ಅದು ಕ್ಲಿಯರ್ ಮಾಡ್ತಾ ಮಾಡ್ತಾ ಕಾಸ್ಮಿಕ್ ಎನರ್ಜಿ ಒಳಗಡೆ ಬರುತ್ತೆ, ಕುಂಡಲಿನಿ ಆಕ್ಟಿವೇಶನ್ ಆಗುತ್ತೆ, ಅನಂತ ಶಕ್ತಿ ಅದು. ಆ ಇನ್ಫಿನಿಟಿ ಎನರ್ಜಿ ಮೇಲೆ ಹೋಗುತ್ತೆ, ಅದರಿಂದ ಅದು ಶಿವಪಾರ್ವತಿ ಕಲ್ಯಾಣ ಸಹಸ್ರಾರ ರೀಚ್ ಆಗಿದ ತಕ್ಷಣ ನಿಮ್ಗೆ ಬ್ಲಿಸ್ ಸಿಗುತ್ತೆ. ಆ ಬ್ಲಿಸ್ ಸಿಕ್ಕಿದಾಗ ಆಟೋಮ್ಯಾಟಿಕ್ ಆಗಿ ಮೈಂಡ್ ನಿಮ್ಗೆ ಸರೆಂಡರ್ ಆಗುತ್ತೆ. ಓ, ನೀವು ನನ್ಗೆ ತೋರಿಸಿದೀವಿ ಒಳ್ಳೆ ದಾರಿ, ನನ್ಗೆ ಸಿಕ್ತು ಆನಂದ ಇವಾಗ. ದಟ್ ದೆನ್ ವಿಲ್ ಕಾಲ್ ಇಟ್ ಆಸ್ ಎ ನಿತ್ಯಾನಂದ, ಸಚ್ಚಿದಾನಂದ, ಪರಮಾನಂದ. ಅದು ಸ್ಥಿತಿ. ಆ ಸ್ಥಿತಿಗೆ ಬರ್ಬೇಕಂದ್ರೆ ಫಸ್ಟ್ ನಾನು ಧ್ಯಾನ ಸ್ಟಾರ್ಟ್ ಮಾಡ್ಬೇಕು. ಸ್ಟಾರ್ಟ್ ಮಾಡಿ ಇದು ಭಯ, ಈ ಆಲೋಚನೆ ಬಗ್ಗೆ ಭಯ, ಇದು ಕ್ರೋಧ, ಇದು ಫಸ್ಟ್ ಮೇನ್ ಫೇಲ್ಯೂರ್ ಆಗೋದು ಇಲ್ಲೇ. ನನ್ಗೆ ಆಗ್ತಾ ಇಲ್ಲ, ಕೂತ್ಕೊಳಕ್ ಆಗ್ತಾ ಇಲ್ಲ ಅಂತ ಇದೇ ಪ್ರಾಬ್ಲಮ್ಸ್. ಒನ್ಸ್ ಯು ಕಮ್ಸ್ ಔಟ್ ಇಟ್ ಈಸ್ ವೆರಿ ಈಸಿ. ಫಸ್ಟ್ ಮೇನ್ ಪ್ರಾಬ್ಲಮ್ ಮೈಂಡ್. ಪಾಪ ಬಾಡಿಗೆ ಅಟ್ಲೀಸ್ಟ್ ನೀವು ಫೋರ್ಸ್ಫುಲ್ ಆಗಿ ಕೂದಾಗ ಕೂರುತ್ತೆ, ಬಟ್ ಮೈಂಡ್ ಮಂಕಿ, ಅದು ಡಿಸ್ಟರ್ಬ್ ಮಾಡ್ತಾನೆ ಇರುತ್ತೆ. ನಿನ್ ಕೈಯೆಲ್ಲ ಆಗಲ್ಲ, ಇದು ನಿನ್ ಕೆಲ್ಸ ಇಲ್ಲ. ಎಲ್ಲರಿಗೂ Thank you. ಆ ಸಮಸ್ಯೆ ಆಗ್ಲೇ ಆಗುತ್ತಲ್ವಾ. ಹೌದು ಸರ್. ಬಟ್ ಅವ್ರಿಗೆ ವಿಲ್ ಪವರ್ ಇರುತ್ತೆ. ವಿಲ್ ಪವರ್ ಎಲ್ಲಿಂದ ಬರುತ್ತೆ? ಏನೋ ಒಂದು ಕರ್ಮ. ಇದು ಮೆಡಿಕಲ್ ಅಲ್ಲಿ ಹೇಳಿದಾರೆ ಈ ಕ್ಯಾನ್ಸರ್ ಹೋಗಲ್ಲ ಅಂತ, ಅಟ್ಲೀಸ್ಟ್ ಇದು ಟ್ರೈ ಮಾಡೋಣ, ತುಂಬಾ ಜನಕ್ಕೆ ಆಯ್ತಲ್ವಾ, ನಾನು ಟ್ರೈ ಮಾಡ್ತೀನಿ ಅಂತ ಒಂದು ವಿಲ್ ಪವರ್ ಇಂದ ಬರ್ತಾರೆ. ಅದರಿಂದ ಕ್ಲಿಯರ್ ಆಗುತ್ತೆ. ನೆಕ್ಸ್ಟ್ 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 ಸೊ ಕೊನೆಗೆ ಅದು ಆತ್ಮಜ್ಞಾನ, ಥ್ಯಾಂಕ್ಸ್ ಟು ಕರ್ಮಗ. ಓಕೆ ಸರ್. ಇವತ್ತು ಅದು ತುಂಬಾ ಎಫೆಕ್ಟಿವ್ ಆಗಿತ್ತು ನನಗೆ. ಅದು ಬೇಕಾಗಿತ್ತು ನಿಮ್ಮ ಮಾತುಗಳು. ಖುಷಿ ಯಾರಿಗಮ್ಮ? ಆಯ್ತು ನನಗೆ ಸರ್. ಮೈಂಡ್ ಕಂಟ್ರೋಲ್ ಬರ್ತಾ ಇರ್ತಿರ್ಲಿಲ್ಲ. ಒಮ್ಮೆ ಬಹಳ ಚಂಚಲ ಮನಸ್ಸು. ಚಂಚಲ ನೋಡಿ, ಮೈಂಡ್ ಅನ್ನು ಸಪರೇಟ್ ಆಗಿ ನೋಡಿ. ಅದೇ ಕೆಲವೊಮ್ಮೆ ಅದೇನು ಬೇಗ ಅಪ್ಸೆಟ್ ಆಗ್ಬಿಡ್ತಾ ಇರ್ತೀನಿ. ಅದಕ್ಕೆ ಈಗ ನನಗೆ ಸ್ವಲ್ಪ ಮೈಂಡ್ ಇದಾಯ್ತು, ಸ್ಟ್ರಾಂಗ್ ಆಯ್ತು. ಧ್ಯಾನದಲ್ಲಿ ಅದನ್ನ ನಾನು ಕ್ಯೂರ್ ಮಾಡ್ಕೋಬಹುದು ಅಂತ. ಮೈಂಡ್ ಸ್ಟ್ರಾಂಗ್ ಆಗ್ಬಾರ್ದು ಮೇಡಮ್, ಮೈಂಡ್ ಲೈಟ್ ಆಗ್ಬೇಕು. ಹಾ. ಓಕೆ, ಹೌ ಟು ಹೀಲ್ ಯುವರ್ಸ್. ಸರ್, ಇವಾಗ ನೀವೊಂದು ಹೇಳಿದ್ರಲ್ಲ, ಕ್ಯಾನ್ಸರ್ ಹಂಗೆ ಹೀಲ್ ಮಾಡಬಹುದು ಅಂತೆಲ್ಲ. ಬೇರೆಯವರು ಹೀಲ್ ಮಾಡೋದು ಎಷ್ಟು ಅದೇ ಮಟ್ಟಿಗೆ ನನ್ಗೆ ಆಯ್ತು, correct? ನನ್ಗೆ ಅದೇ 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 ಟಾಪಿಕ್ ಬರ್ತಾ ಇದೀನಿ. ಇನ್ನೊಬ್ರಿಗೆ ಹೀಲ್ ಮಾಡಿದ್ರೆ ನಿನ್ಗೆ ಬರುತ್ತೆ ಅಂತ. ಮತ್ತೆ ಇನ್ನೊಂದು ಅದಕ್ಕೆ ಅದ್ರಲ್ಲಿ ನಾನು ಬರೀ ರೂಲ್ಸ್ ಮಾತ್ರ ಹೇಳಿದೀನಿ. ನಿನ್ಗೆ ಡಿಸೀಸ್ ಬಂದ್ರೆ ರೂಲ್ಸ್ ಆರ್ ಸೇಮ್. ಇನ್ನೊಬ್ರಿಗೆ ಮಾಡಬಾರ್ದು, ಇನ್ನೊಬ್ರಿಗೆ ಹೇಳಿ ಈ ತರ ಮಾಡಿಸ್ಕೊಳ್ಳಿ ಅಂತ. ಯಾಕಂದ್ರೆ ಅವರು ಈ ದುಷ್ಟ ಕರ್ಮದಿಂದಾನೇ ಎವಲ್ಯೂಷನ್ಗೆ ಚಾನ್ಸ್ ಸಿಗತ್ತೆ ಅವ್ರಿಗೆ. ಸೊ ನಾವು ಅವ್ರ ಎವಲ್ಯೂಷನ್ ನಾವು ತಗೊಂಡು ಸ್ಟಾಪ್ ಮಾಡ್ತಾ ಇದೀನಿ. ಅದು ಒಂದು ಒಳ್ಳೆ ಕರ್ಮ ಅಲ್ಲ ಹೀಲಿಂಗ್ ಮಾಡೋದು. ಬಟ್ ರೂಲ್ಸ್ ಆರ್ ಸೇಮ್. ನೋ ಬಿಲೀವಿಂಗ್, ಫಸ್ಟ್ ಬಿಲೀವ್ ಮಾಡಬೇಕು, ಅದರಿಂದ ಕನೆಕ್ಟ್ ಆಗಬೇಕು, ಆ ಡಿಸೀಸ್ಗೆ ಕನೆಕ್ಟ್ ಆಗಿ ಅದನ್ನ ಬ್ಲೆಸ್ ಮಾಡಿ ನನ್ಗೆ ಈ ತರಗೆ ಒಂದು ಕಮಾಂಡ್ ಕೊಡ್ಬೇಕು. ಇದು ರೂಲ್ಸ್ ಸೇಮ್ ಈವನ್ ಫಾರ್ ಸೆಲ್ಫ್ ಹೀಲಿಂಗ್ ಆಲ್ಸೋ. ಸರ್, ಆಮೇಲೆ ಇದು ಹೀಲಿಂಗ್ ಆಕ್ಚುಲಿ ಅವ್ರು ಹೀಲಿಂಗ್ ಮಾಡಾದ್ಮೇಲೆ ಇದು ನೇಚರ್ ಅಲ್ಲಿ ಹೋಗುತ್ತಾ ಇದನ್ನ ಎಲ್ಲಾನು? ಕ್ಯಾನ್ಸರ್ ಅಂದ್ರೆ ಇವಾಗ ಏನೋ ಒಂದ್ ಕಾಯಿಲೆ ಇದೆ ಅಂದ್ರೆ ಆ ಕರ್ಮ ಅದು ನೇಚರ್ ಒಳಗಡೆ ಹೋಗುತ್ತಾ? ಅದು ಹೇಗೆ ಡಿಸಾಲ್ವ್ ಆಗುತ್ತೆ ಅಂತ? ಯಾ ಒಳ್ಳೆ ಕ್ವಶನ್. ಆಕ್ಚುಲಿ ಅವರು ಗ್ರೆಗ್ ಬಾರ್ಡನ್ ಹೀಲ್ ಮಾಡಿಸಿದ್ರಲ್ವಾ. ಸೊ ಎರಡು ತರ ಇರುತ್ತೆ. ಒಂದು ಏನಂದ್ರೆ ಪೇಷಂಟ್ ಅವ್ರು ಹೇಳ್ತಾನೆ, ನಿಮ್ ಮೈಂಡ್ ಅಲ್ಲಿ ಪ್ರಾಬ್ಲಮ್ ಇದೆ, ಅದ್ರ ಬಿಟ್ಬಿಡಿ. ಸೊ ಆ ಮೈಂಡ್ ಪ್ರೋಗ್ರಾಮ್ ಇಂದ ಆ ಡಿಸೀಸ್ ಆಗಿ ಕನ್ವರ್ಟ್ ಆಯ್ತು. ಫಸ್ಟ್ ನಿಮ್ಮ ಮೈಂಡ್ ಕ್ಲಿಯರ್ ಮಾಡಿಸ್ಕೊಳ್ಳಿ, ನನಗೆ ಏನು ಡಿಸೀಸ್ ಇಲ್ಲ, ಅದಕ್ಕೆ ಕಾರಣ ಏನೋ ಒಂದಿದೆ, ಅದಕ್ಕೆ ಕ್ಷಮಿಸಿ ಅಂತ ಹೇಳಿ ಆದ್ಮೇಲೆ ಅವ್ರಿಗೆ ಇದು ಈ ಹೀಲಿಂಗ್ ಬಗ್ಗೆ ಹೇಳಿ ಆದ್ಮೇಲೆ ಮಾಡ್ತಾರೆ. ಒಂದ್ಸಲ ಅದು ಹೋಗಿದ್ರೆ ಆ ಕ್ಯಾನ್ಸರ್ ತಿರ್ಗಾ ಬರಲ್ಲ, ಮೈಂಡ್ ಕ್ಲಿಯರ್ ಆಗಿದ್ರೆ. ಇನ್ನೊಂದು ತರ ಇದೆ,
ಸರ್ ನನ್ಗೆ ನೀನು ಏನೋ ಒಂದು ಮಾಡಿ ನನ್ ಕ್ಯಾನ್ಸರ್ ಇದರಿಂದ ವಾಸಿ ಆಗ್ಬೇಕು, ನಂಗೆ ತುಂಬಾ ಟ್ರಬಲ್ ಆಗ್ತಾ ಇದೆ ಅಂದ್ರೆ ನಿನ್ಗೆ ಯಾಕೆ ನಾನು ಮಾಡ್ತೀನಿ ಅಂತ ಮಾಡಿದ್ರೆ ಅದು ನಿನ್ಗೆ ಬರುತ್ತೆ. ಹ್ಮ್ ಓಕೆ. ಅರ್ಥ ಆಯ್ತಾ? ಓಕೆ ಇನ್ನೊಂದು ಸರ್. ಇನ್ನೊಂದ್ ತರ ಏನಂದ್ರೆ ನಾನು ಹೀಲಿಂಗ್ ಮಾಡಿದ್ರೆ ನಂಗೆ ಬರುತ್ತೆ. ಇನ್ನೊಂದು ಏನಂದ್ರೆ ಅವ್ರ ಪ್ರೋಗ್ರಾಮ್ ಕ್ಲಿಯರ್ ಆಗಿಲ್ಲ. ಹ್ಮ್ ಡಿಸೀಸ್ ಫಿಸಿಕಲ್ ಆಗಿ ಡಿಸಪಿಯರ್ ಆಯ್ತು, ಬಟ್ ಮೈಂಡ್ ಅಲ್ಲಿ ಇದೆ, ಹ್ಮ್ ತಿರ್ಗಾ ಬರುತ್ತೆ ಅದು. ಅಲ್ಲ, ಅಕಸ್ಮಾತ್ ಅದು ಮುಂದಿನ ಜನ್ಮಕ್ಕೂ ಕ್ಯಾರಿ ಫಾರ್ವರ್ಡ್ ಆಗ್ಬೋದಾ? ಆಗ್ಬೋದು. ಓಕೆ, ಹಂಗಂದ್ರೆ ಅದನ್ನ ಅವ್ರಾಗ ಅದನ್ನೇ ಅವರೇ ಕ್ಲಿಯರ್ ಮಾಡ್ಕೋಬೇಕು. ಅವ್ರ ಬಿಲೀವಿಂಗ್ ಸಿಸ್ಟಮ್ ಚೇಂಜ್ ಮಾಡಿ ಎನರ್ಜಿ ಟ್ರಾನ್ಸ್ಫಾರ್ಮೇಶನ್ ಮಾಡಿದ್ರೆ ಯಾರಿಗೂ ಎಫೆಕ್ಟ್ ಆಗಲ್ಲ. ಹ್ಮ್ ಅವ್ರ ಬಿಲೀವಿಂಗ್ ಸಿಸ್ಟಮ್ ಅಂದ್ರೆ ಮೆಡಿಟೇಷನ್ ಅಲ್ಲಿ ಏನಾಗ್ತಾ ಇದೆ, ರೂಟ್ ಕಾಸ್ ಇಂದ ಕ್ಲಿಯರ್ ಆಗ್ತಾ ಇದಲ್ವಾ ಅಲ್ಲಿ. ಹ್ಮ್ ಒಂದ್ಸಲ ಮೆಡಿಟೇಷನ್ ಅಲ್ಲಿ ಕ್ಲಿಯರ್ ಆಗಿದ್ರೆ ತಿರ್ಗಾ ಬರಲ್ಲ, ಯಾಕಂದ್ರೆ ರೂಟ್ ಕಾಸ್ ಇಸ್ ರಿಮೂವಿಂಗ್. ಅದಕ್ಕೆ ಹ್ಮ್ ಕಾರಣನೇ ರಿಮೂವ್ ಮಾಡ್ತಾ ಇದೀವಿ. ಹ್ಮ್ ಸೊ ನಾವು ಕೌನ್ಸಿಲಿಂಗ್ ಮಾಡಿ, ಈ ದೇ ಆರ್ ವೆರಿ ಇಂಟೆಲಿಜೆಂಟ್ಸ್, ಈ ಚೈನೀಸ್ ಜಪನೀಸ್, ದೇ ವಿಲ್ ಪ್ರೋಗ್ರಾಮ್ ಯು, ಟ್ರೈನ್ ಯು ಫಾರ್ 3-4 days ಮಿನಿಮಮ್. ಎಲ್ಲಿಂದ ಹ್ಮ್ ಅವ್ರ ನಾಲೆಜ್ ಕೊಟ್ಟು ಆದ್ಮೇಲೆ ನಿನ್ ಕೈಯಲ್ಲಿ ಆಗ್ತಾ ಇಲ್ಲ ಅಂದ್ರೆ ದೇ ವಿಲ್ ಡೂ ಎನರ್ಜಿ ಟ್ರಾನ್ಸ್ಫಾರ್ಮೇಶನ್ ಅಷ್ಟೇ. ಆ ತರನು ಮಾಡ್ಬೋದಾ ಸರ್ ಎನರ್ಜಿ ಮಾಡ್ಬೋದು. ಟ್ರಾನ್ಸ್ಫರ್ಮೇಶನ್? ಬಟ್ ನಾನ್ ಮಾಡ್ತಾ ಇದೀನಿ ಅಂತ ನಿನ್ಗೆ ಏದನ್ನ ಅಹಂಕಾರ ಬಂದಿದ್ರೆ ನಿನ್ ಕರ್ಮ ಬರುತ್ತೆ. ಜೀಸಸ್ ಹೋಗ್ತಾ ಇದ್ರು ಸ್ಟ್ರೀಟ್ ಅಲ್ಲಿ, ಹ್ಮ್ ಹ್ಮ್ ಎಲ್ಲಾರು ಇವ್ರು ಅವ್ರನ್ನ ಟಚ್ ಮಾಡಿ ನನ್ಗೆ ಹೀಲ್ ಆಯ್ತು ಅಂತ. ಅಲ್ಲಿ ರೂಲ್ ನಂಬರ್ 1, ಅವ್ರಿಗೆ ಬಿಲೀವ್ ಇದೆ ಹ್ಮ್ ನನ್ಗೆ ವಾಸಿ ಆಗುತ್ತೆ. ಹ್ಮ್ ಸೊ ಇನ್ನೊಂದು, ಜೀಸಸ್ಗೂ ಪವರ್ ಇದೆ, ಈ ತರ ಪವರ್ ಜಾಸ್ತಿ. ಅಂದ್ರೆ ಅವ್ರ ತುಂಬಾ ಪವರ್ಫುಲ್ ಆಗಿರುತ್ತೆ. ಟಚ್ ಮಾಡಿದ ತಕ್ಷಣ ಇವ್ರ ಬಿಲೀವಿಂಗ್ ಸಿಸ್ಟಮ್, ಅವ್ರ ಚೈತನ್ಯ ಸೇರ್ಕೊಂಡು ಅದು ಆಟೋಮ್ಯಾಟಿಕ್ ಹೀಲ್ ಆಗ್ತಾ ಇತ್ತು. ಹ್ಮ್ ಅವ್ರ ಜೀರೋಸ್ ಏನ್ ಹೇಳಿದ್ರು, ನಾನು ಏನು ಹೀಲ್ ಮಾಡಿಲ್ಲ, ನಿನ್ ನಂಬಿಕೆನಿಂದ ನಿನ್ ಹೀಲ್ ಆಯ್ತು ಅಂತ. ಆಕ್ಚುಲಿ ಅವ್ರ ಎನರ್ಜಿಯಿಂದಾನೇ ಆಯ್ತು, ಬಟ್ ನಾನು ಮಾಡಿದೀನಿ ಅಂದ್ರೆ ಅವ್ರ ಕರ್ಮ, ಹ್ಮ್ ಅವ್ರು ಆಕ್ಸೆಪ್ಟ್ ಮಾಡಿದ್ರೆ ಅಂತ. ಸೊ ಯಾರು ನಾನ್ ಮಾಡಿದೀನಿ ಅಂತ ಹೇಳಲ್ಲ, ದೇ ವಿಲ್ ಟೆಲ್ ಓನ್ಲಿ ಎನರ್ಜಿ ಟ್ರಾನ್ಸ್ಫಾರ್ಮೇಶನ್. ಅರ್ಥ ಸರ್, ಇನ್ನ ಆಗಿಲ್ಲಲ್ವಾ? ಒಂದ್ ಡೌಟ್ ಇವಾಗ ಸರ್. ಇನ್ನ ಜೀಸಸ್ ಹ್ಮ್ ಆನ್ಸರ್ ಏನು, ಏನು ಮಾಡಿಲ್ಲ, ನಿನ್ ನಂಬಿಕೆನಿಂದಾನೇ ನಿನ್ ಹೀಲ್ ಆಯ್ತು. ನನ್ ನಂಬಿಕೆ ಇದೆ ಅಂದ್ರೆ ಹೀಲ್ ಆಗತ್ತಾ ಅಂದ್ರೆ ವಿತೌಟ್ ಟಚಿಂಗ್ ಹೀಲ್ ಆಗ್ಬೇಕಲ್ವಾ? ಹ್ಮ್ ಟಚ್ ಮಾಡಿದ ತಕ್ಷಣನೇ ಹೀಲ್ ಆಯ್ತಲ್ವಾ? ಹ್ಮ್ ಅಂದ್ರೆ ಅವು ಚೈತನ್ಯ ಶಕ್ತಿ ಪ್ಲಸ್ ನಮ್ ಬಿಲೀವಿಂಗ್ ಸಿಸ್ಟಮ್. ಹ್ಮ್ ಬಟ್ ಜೀಸಸ್ ಅಹಂಕಾರ ಇಲ್ಲ, ನಾನ್ ಮಾಡ್ತಾ ಇದೀನಿ ಅಂದ್ರೆ ಅವ್ರಿಗೆ ಕರ್ಮ ಅದು. ಹ್ಮ್ ಸೊ ಸರ್, ಎನರ್ಜಿ ಓಕೆ ಇನ್ನೊಂದ್ ಹೇಳಿ. ಡೌಟ್. ಇವಾಗ ಎನರ್ಜಿ ಟ್ರಾನ್ಸ್ಫಾರ್ಮೇಶನ್ ಮಾಡ್ತೀನಿ ಅಂತ ಇವಾಗ ಬೇರೆ ಇದ್ರಲ್ಲೆಲ್ಲ ಹಾಕ್ತಾರಲ್ಲ, ಅದು ಎಷ್ಟರ ಮಟ್ಟಿಗೆ ಕರೆಕ್ಟ್ ಸರ್ ಅದು? ಅವ್ರಿಗೆ ನಾಲೆಡ್ಜ್ ಇದೆಯಾ ಇಲ್ಲ ಅಂತ ನಿಮ್ಗೆ ಯಾವ ತರ ಗೊತ್ತಾಗುತ್ತೆ ಮೇಡಮ್? ಗೊತ್ತಿಲ್ಲ ಸರ್. ಅಷ್ಟು ನನ್ಗೆ ನಾಲೆಡ್ಜ್ ಇರ್ಬೇಕು, ಅವ್ರು ಏನ್ ಹೇಳ್ತಾ ಇದ್ರೆ ಅವ್ರು ಹೇಳೋದು ಕರೆಕ್ಟಾ ಸುಳ್ಳ ಅಂತ. ನಾನು ಸ್ಫಟಿಕ ಮಾಲೆ ತಗೊಂಡು ಹಾಕೊಂಡ್ ತಿನ್ಬಿಡವ್ ನೀನು ಒಂದೇ ಅಲ್ಲ. ಅವರು ಸುಳ್ಳು. ಜನರಲ್ ಆಗಿ ಕೇಳ್ತಾ ಇದಾರೆ ಸರ್, ಅವರು ಜನರಲ್ ಆಗಿ ಹೇಳ್ತಾರಲ್ವಾ ಸರ್, ಆ? ಜನರಲ್ ಆಗಿ ಕ್ವಶನ್ ಕೇಳ್ತಾ ಇದಾರೆ ಅವರು. ಅದೇ ಎನರ್ಜಿ ಟ್ರಾನ್ಸ್ಫಾರ್ಮೇಶನ್ ಅವ್ರು ಮಾಡ್ತಾ ಇದ್ರೆ ನಂದು ಅವ್ರಿಗೆ ಎನರ್ಜಿ ಟ್ರಾನ್ಸ್ಫಾರ್ಮೇಶನ್ ಅಂತ ಶಕ್ತಿ ಇದೆಯಾ ಇಲ್ವಾ ಅಂತ ನಿಂಗೆ ಯಾವ ತರ ಗೊತ್ತಾಗತ್ತೆ? ಅವ್ರು ನಾನ್ ಮಾಡ್ತಾ ಇದೀನಿ ಅಂತಾರ, ಎಲ್ಲ ನಾಲೆಡ್ಜ್ ಕೊಡಿ ಮಾಡ್ತೀರಾ? ಅವ್ರೇನ ಮಾಡಿಸಿ ಏನನ್ನ ಇದೆಯಾ ಅವ್ರಿಗೆ ಆಲ್ರೆಡಿ? ಸೊ ಇದೆಲ್ಲ ನೋಡ್ಕೊ. ಈಲಾದ್ರೆ ಅವರು ಎನರ್ಜಿ ಇದೆ ಅಂತ ಅನ್ಕೋಬೋದಲ್ಲ ಸರ್? ಮೊದ್ಲು ಯಾರಿಗಾದ್ರೆ ಹೀಲ್ ಮಾಡಿದ್ರೆ ಹಾ ಅದರಿಂದ ನಂಬಿಕೆ ಮೇಲೆ ಮಾಡಿಸ್ತಾರೆ. ಇಲ್ಲ ಅಂದ್ರೆ ಟ್ರಯಲ್ ಅಂಡ್ ಯಾವ ತರ ಎರರ್ ಇರುತ್ತೆ ಅಷ್ಟೇ ಅಂದ್ರೆ ಸರ್. ಯಾವ ತರ ಇರುತ್ತೆ ಅಂದ್ರೆ
ಸಿ ಒಳ್ಳೆ ಮಾಸ್ಟರ್ ಆಗಿದ್ರೆ ಅವರು ದೇ ವಿಲ್ ಅವೇಕನ್ ಯುವರ್ ಎನರ್ಜಿ, ದೇ ವಾಂಟ್ ಗಿವ್ ದೇರ್ ಎನರ್ಜಿ. ಓಕೆ ಸರ್. ನಾನ್ ದುಡ್ಡು ಮಾಡ್ಕೋಬೇಕಂದ್ರೆ ಏನೋ ಒಂದು ತರ ಮಾಡ್ಕೋಬಹುದು, ಆ ತರ ಶಕ್ತಿ ಇದೆ ಅಂದ್ರೆ. ಸೊ ಪರ್ಫೆಕ್ಟ್ ಯೋಗಿ, ಪರ್ಫೆಕ್ಟ್ ಜ್ಞಾನಿ ನಿನ್ನೂ ಒಂದು ಮಾಸ್ಟರ್ ತರ ಮಾಡ್ಬೇಕು ಅಂತ ಅವ್ರ ಆಲೋಚನೆ ಇರುತ್ತೆ. ಈ ತರ ಹೀಲಿಂಗ್ ಮಾಡ್ತಾ ಮಾಡ್ತಾ ಎಷ್ಟು ಜನಕ್ಕೆ ಹೀಲಿಂಗ್ ಮಾಡ್ಬೋದು, ಎಷ್ಟು ಜನಕ್ಕೆ ಮಾಡ್ಬೇಕು, ಎಷ್ಟು ಜನ ಇದ್ದಾರೆ? ಇದೆಲ್ಲ ನಾನ್ ಸೆನ್ಸ್. ಎನರ್ಜಿ ಟ್ರಾನ್ಸ್ಫರ್ ಪಾಪ ನಿಜವಾಗ್ಲೂ ಅವರು ಯೂನಿವರ್ಸ್ಗೆ ಅವರಿಂದ ಹೆಲ್ಪ್ ಆಗತ್ತೆ ಅಂದ್ರೆ ಏನೋ ಒಂದು, ಈ ರಾಮಕೃಷ್ಣ ಪರಮಹಂಸ ವಿವೇಕಾನಂದ ಮಾಡಿದ್ರಲ್ವಾ ಆ ತರ ಮಾಡ್ಬೋದು. ಎಲ್ಲರಿಗೂ ಮಾಡ್ಬೋದಲ್ವಾ ಅವರು ಶಕ್ತಿಪಾತ? ಯಾಕೆ ಮಾಡಿಲ್ಲ? ದೇ ವಿಲ್ ಚೂಸ್ ಯಾರಂದ್ರೆ ಅವ್ರಿಗೆ ಮಾಡಲ್ಲ. ಅವರು ನಿಜವಾಗ್ಲೂ ಎನರ್ಜಿ ಟ್ರಾನ್ಸ್ಫಾರ್ಮೇಶನ್ ಈ ವಿದ್ಯಾ ಎಲ್ಲ ಗೊತ್ತಾಗತ್ತಲ್ವ, ಅವರು ಸೈಲೆಂಟ್ ಆಗಿರ್ತಾರ, ಅವ್ರು ಹೇಳಲ್ಲ ನಾನು ಮಾಡ್ತೀನಿ ಅಂತ. ದೇ ವಾಂಟ್ ಪುಟ್ ನೇಮ್ ಬೋರ್ಡ್, ಸಿಂಪಲ್ ಆಗಿರ್ತಾರೆ ಅವರು. ಬೋರ್ಡ್ ಇಟ್ಕೊಂಡು ನಾನು ಎನರ್ಜಿ ಟ್ರಾನ್ಸ್ಫಾರ್ಮೇಶನ್ ಮಾಡ್ತೀನಿ, ಒಂದು ಸೆಷನ್ಗೆ 1000 ರೂಪೀಸ್, ಇನ್ನೊಂದು ಜನ್ಮ ಬೇಡ ಅಂದ್ರೆ 10,000 ರೂಪೀಸ್, ಇದೇ ಲಾಸ್ಟ್ ಜನ್ಮ ಅಂದ್ರೆ 20,000 ರೂಪೀಸ್. ಆ ತರ ಬೋರ್ಡ್ ಇಟ್ಕೊಳ್ಳಲ್ಲ ಅವ್ರು. ದೇ ವಿಲ್ ವರ್ಕ್ ಫಾರ್ ಯೂನಿವರ್ಸ್, ನಾಟ್ ಫಾರ್ ಯು. ಆ ತರ ತುಂಬಾ ಇದ್ದಾರೆ ಪಿರಮಿಡ್ ಸೊಸೈಟಿಯಲ್ಲಿ. ಥ್ಯಾಂಕ್ ಯು ಸರ್. ಸರ್ ಸರಿ ಅಲ್ಸಿಯಾನ್ ಸರ್. ಅಗ್ನಿ ಅನ್ನೋದು ಎಲ್ಲಿದೆ? ಅದು ಏನದು ಅಂದ್ರೆ ಅಲ್ಸಿಯಾನ್ ಅಗ್ನಿ, ನಮ್ಮ ಅಲ್ಸಿಯಾನ್ ಅಗ್ನಿ, ಅದು ನಮ್ಮ ಅಲ್ಸಿಯಾನ್ ಅಗ್ನಿ ಅಂತ ಹೇಳ್ಬಿಟ್ಟು ನಮ್ಮ ಏನೇ ಕರ್ಮಗಳು ಏನೇ ಇದ್ರು ಅಲ್ಲಿ ಕಳ್ಸಿ ಅದು ಫೈರ್, ಅದು ಅಲ್ಲಿ ಹೋಗಿ ಅದು ಕಾಂತಿಯಾಗಿ ಅಯ್ಯೋ ರಾಮ, ಆಗುವಂತ ಏನ್ ಸರ್ ಅದು? ಅಲ್ಸಿಯಾನ್ ಅಂದ್ರೆ ಏನು ಮೇಡಮ್? ನಾವು ಈ ಎರ್ತ್ ಸೂರ್ಯನ ಚುಟ್ಟು ತಿರುಗ್ತಾ ಇದಲ್ವಾ, ಈ ಸೂರ್ಯ ಇನ್ನೊಬ್ರು ಚುಟ್ಟು ರೊಟೇಷನ್ ಆಗ್ತಾ ಇದೆ, ಅವ್ರು ಸಿರಿಯನ್, ಅವ್ರು ಇನ್ನೊಬ್ರು ಚುಟ್ಟು ಅದು ಅಲ್ಸಿಯನ್, ಸೆಂಟ್ರಲ್ ಸನ್ ಅಂತೀವಿ. ಓಕೆ. ಸೊ ಈ 1 lakh years ಒಂದ್ಸಲ ಎರ್ತ್ ಸಿರಿಯನು ಅಲ್ಸಿಲಾನ್ ಒಂದ್ ಲೈನ್ ಅಲ್ಲಿ ಬರುತ್ತೆ. ಪಾಪ ನಿಮ್ ಕರ್ಮ ಯಾಕೆ ಅಲ್ಸಿಲಾನ್ ಸೆಂಡ್ ಮಾಡ್ಬೇಕು? ನೀವೇ ಕ್ಲಿಯರ್ ಮಾಡಿಸ್ಕೊಳ್ಳಿ. ಯಾಕಂದ್ರೆ ಪಿರಮಿಡ್ ಸೊಸೈಟಿನಲ್ಲಿ ತುಂಬಾ ಕೇಳಿದ್ದೀನಿ, ಎಲ್ಲಾನು ಅಲ್ಸಿಯಾನ್ ಅಗ್ನಿಗೆ ಹೋಗಿ ಡೆಸ್ಟ್ರಾಯ್ ಆಗಿ ಅಯ್ಯೋ ಬಿಡಿ ಬಿಡಿ ಮೇಡಮ್, ಅದು ನಿಮ್ಮ ಒಂದು ಬಿಲೀವಿಂಗ್ ಸಿಸ್ಟಮ್. ಗ್ರೆಗ್ ಬ್ರಾಡನ್ ನೀವು ಅರ್ಥ ಮಾಡ್ಕೊಳ್ಳಿ. ಆ ವಿಡಿಯೋದಲ್ಲಿ ಗ್ರೆಗ್ ಬ್ರಾಡನ್ ಅದು ಹೀಲ್ ಆಗ್ತಾ ಇದೆ ಅಂತ ಒಂದು ಮಂತ್ರ ಹೇಳ್ತಾರೆ, ಪಾಸ್ ಅಂತ. ಅದು ಏನು ಲ್ಯಾಂಗ್ವೇಜ್ ಗೊತ್ತಿಲ್ಲ. ಸೊ ಈತರ್ ಅಂದ್ರೆ ಒಂದು ವಾಟರ್ ತರ ಇರುತ್ತೆ, ಒಂದು ಜೆಲ್ಲಿ ವಾಟರ್ ತರ, ನನ್ ಕಾಣಿಸಲ್ಲ ಬಟ್ ಒಂದು ವಾಟರ್ ಜೆಲ್ಲಿ ತರ ಇರುತ್ತೆ. ಮಂತ್ರದಲ್ಲಿ ಶಕ್ತಿ ಏನೂ ಇಲ್ಲ, ಅರ್ಥ ಮಾಡ್ಕೊಳ್ಳಿ. ರಾಮ ಅಂತ ಮಂತ್ರದಲ್ಲಿ ಶಕ್ತಿ ಏನೂ ಇಲ್ಲ. ನಾನು ಬಿಲೀವ್ ಮಾಡ್ತಾ ಇದ್ದೀನಲ್ವಾ, ಆ ಬಿಲೀವ್ ಇಂದ ಈ ತರಕ್ಕೆ ಟ್ರಾನ್ಸ್ಫರ್ ಆಗತ್ತೆ, ಇವ್ರಿಗೆ ಇದು ಬೇಕು ಅಂತ. ಸೊ ನಾನು ಆ ಫಾಸ್ಟ್ ಆಗಿ ಹೇಳಿದ ತಕ್ಷಣ ಈ ಮಂತ್ರಕ್ಕೆ ಆಟೋಮ್ಯಾಟಿಕ್ ಆಗಿ ನನ್ನ ಡೆಸಿಷನ್ ಆಡ್ ಆಗತ್ತೆ, ಒಂದು ಕ್ಯಾರಿಯರ್ ತರ, ಜೊಮ್ಯಾಟೊ ತರ. ಮಂತ್ರ ಅನ್ನೋದು ರಿಪಲ್ ಎಫೆಕ್ಟ್, ಈ ಚೈತನ್ಯ ಅನ್ನೋದು ಒಂದು ಜೆಲ್ಲಿ ವಾಟರ್, ಸ್ತಬ್ಧವಾಗಿರುತ್ತೆ ವಿತೌಟ್ ಎನಿ ಮೂಮೆಂಟ್. ಸೊ ನಾವು ಮಂತ್ರ ಹೇಳಿದ ತಕ್ಷಣ ನಾವು ಮನ್ಸಲ್ಲಿ ಏನ್ ಬಿಲೀವಿಂಗ್ ಸಿಸ್ಟಮ್ ಇದೆಯೋ ಇದಕ್ಕೆ ಆಡ್ ಆಗಿ ಆ ಮಂತ್ರಗೆ ಎನರ್ಜಿ ಯಾರು ಕೊಡ್ತಾ ಇದ್ರು? ನಾನೇ. ಸೊ ನೀವು ಬಿಲೀವ್ ಮಾಡ್ತಾ ಇದೀವಿ ಇವಾಗ. ಸೊ ಪ್ರೇಮನಾಥ್ ಏನು ಹೇಳ್ತಾರೆ, ಕಣ್ಣು ಮುಚ್ಕೊಂಡು ಆಸ್ಟ್ರಲ್ ಪಿರಮಿಡ್ ಇನ್ವೈಟ್ ಮಾಡಿ ತಲೆ ಮೇಲೆ ಬರುತ್ತಾ ಆಸ್ಟ್ರಲ್ ಪಿರಮಿಡ್? ನೀವು ಬಿಲೀವ್ ಮಾಡ್ತಾ ಇದ್ರು. ಅವ್ರನ್ನ ಕಲ್ಸಿ, ಆಸ್ಟ್ರಲ್ ಮಾಸ್ಟರ್ನೆಲ್ಲ ಕಲ್ಸಿ, ಓಕೆ ಅವ್ರು ಕೇಳಿ ಇದು ರಿಮೂವ್ ಮಾಡಂತ ಹೇಳಿ, ಯಾ ಸರ್ ಹೇಳಿದೀನಿ, ಆಯ್ತಲ್ವಾ, ಆಯ್ತು. ಸೊ ನಿಜವಾಗ್ಲೂ ನೀವು ಇನ್ವೈಟ್ ಮಾಡಿದ್ರೆ ಒಂದು 100 feet ಆಸ್ಟ್ರಲ್ ಪಿರಮಿಡ್ ಬಂದ್ರೆ ಯಾಕೆ ಇಷ್ಟು ಪಿರಮಿಡ್ಸ್? ಅರ್ಥ ಮಾಡ್ಕೊಳ್ಳಿ. ದೇ ಆರ್ ಪ್ಲೇಯಿಂಗ್ ವಿತ್ ಯುವರ್ ಬಿಲೀವಿಂಗ್ ಸಿಸ್ಟಮ್, ನಿನ್ ನಂಬಿಕೆ ವ್ಯವಸ್ಥೆಯಿಂದ. ನಾನು ಆ ಸಮಯ ತಕ್ಕ
ನನ್ ಮೇಲೆ ನನ್ಗೆ ನಂಬಿಕೆ ಇಲ್ಲ. ಒಂದು ಇವ್ರು ದೊಡ್ಡ ಮಾಸ್ಟ್ರು, ಇವ್ರು ಏನೋ ಮಾಡ್ತಾರೆ. ಓಕೆ, ಕಳ್ ಮುಸ್ಕೊ, ಓಕೆ ಮುಸ್ಕೊಂಡೆ. ಒಂದು ಆಸ್ಟ್ರಲ್ ಪಿರಮಿಡ್, ಓಕೆ ಇಟ್ಕೊಂಡೆ. ಅವ್ರಿಗೆ ಆಸ್ಟ್ರಲ್ ಮಾಸ್ಟರ್ ಇನ್ವೈಟ್ ಮಾಡಿದ್ದೀನಿ. ಸೊ ನಿಮ್ಗೆ ಏನ್ ಪ್ರಾಬ್ಲಮ್ ಆಗ್ತಾ ಇದೆ ಸರ್? ನನ್ಗೆ ಒಳಗಡೆಯಿಂದ ಈಗ ಹೊಟ್ಟೆ ನೋವು, ತಲೆನೋವು, ಬ್ಯಾಕ್ ಪೇನ್ ಇದೆಲ್ಲ ರಿಲೀಸ್ ಆಗ್ತಾ ಇದೆ. ನಾನು ಯೂನಿವರ್ಸ್ಗೆ ಸಪೋರ್ಟ್ ಮಾಡ್ತೀನಿ, ಈ ಎಲ್ಲ ಹೋಗಿ ಇದೆಲ್ಲ ಕ್ಲಿಯರ್ ಮಾಡಿಸ್ತೀನಿ. ಕ್ಲಿಯರ್ ಆಗಿತ್ತು, ಆಲ್ರೆಡಿ ಕ್ಲಿಯರ್ ಆಯ್ತು ನಿಂಗೆ. ಕ್ಲಿಯರ್ ಆಯ್ತು ಸರ್. ಇಫ್ ಯು ಆರ್ ಬಿಲೀವಿಂಗ್ ಟೂ ಮಚ್, ದಿಸ್ ಇಸ್ ಕಾಲ್ಡ್ ಪ್ಲಸಿಬೋ ಎಫೆಕ್ಟ್. ಅರ್ಥ ಮಾಡ್ಕೊಳ್ಳಿ, ಅಲ್ಲಿ ಏನು ಶಕ್ತಿ ಇಲ್ಲ. ಎನರ್ಜಿ ಟ್ರಾನ್ಸ್ಫಾರ್ಮೇಶನ್ ಮಾಡ್ಬೋದು, ಬಟ್ ನಿಮ್ಮ ಬಿಲೀವಿಂಗ್ ಸಿಸ್ಟಮ್ ಅವ್ರು ಕಂಟ್ರೋಲ್ ಮಾಡಿಲ್ಲ ಅಂದ್ರೆ ಅವ್ರ ಕೈಯಲ್ಲಿ ಆಗಲ್ಲ. ಓಕೆ, ಇನ್ನೊಂದು ಮಾಡಿ, ನಾನ್ ನಿನ್ ನಂಬಿಕೆ ಇಲ್ಲ, ನಾನ್ ಕಣ್ಣು ಮುಚ್ಕೊಂಡಿ, ನನ್ಗೆ ನಿನ್ ಮೇಲೆ ಏನು ನಂಬಿಕೆನೇ ಇಲ್ಲ. ಕ್ಲಿಯರ್ ಮಾಡಿ ನಮ್ ಪ್ರಾಬ್ಲಮ್. ಇಫ್ ಯು ಡೋಂಟ್ ಫಾಲೋ, ಅಂದ್ರೆ ನನ್ ಮುಂದೆ ಕೂತ್ಕೊಂಡು ಯಾರನ್ನ ಮಾಸ್ಟರು ನಾನು ಈ ತರ ಗೈಡ್ ಮಾಡ್ತಾ ಇದ್ದಂದ್ರೆ, ಇಫ್ ಯು ಡೋಂಟ್ ಫಾಲೋ ದೇರ್ ಆರ್ಡರ್ಸ್, ಅಂದ್ರೆ ಅವ್ರು ಏನ್ ಹೇಳ್ತಾರೋ ನೀವು ಫಾಲೋ ಮಾಡಿಲ್ಲ ಅಂದ್ರೆ ಯಾವ ತರ ಹೀಲ್ ಆಗತ್ತೆ? ಆಗಲ್ಲ, ಅವ್ರ ಕೈಯಲ್ಲಿ ಆಗಲ್ಲ. ಯಾಕಂದ್ರೆ ದೇ ಆರ್ ಬಿಲೀವಿಂಗ್ ಸಿಸ್ಟಮ್. ನಿನ್ ಬಿಲೀವಿಂಗ್ ಸಿಸ್ಟಮ್ ಸ್ವಿಚ್ ಮಾಡ್ತಾ ಇದ್ವಿ, ದೆನ್ ಯು ಆರ್ ಬಿಲೀವಿಂಗ್. ಓ, ಇದು ಆಗತ್ತೆ, ಇದು ಹೋಗುತ್ತೆ, ನಂಬಿಕೆ ಇದೆ. ಒಬ್ರು ಡಾಕ್ಟರ್ ಇರ್ತಾರೆ, ಅವರು ಒಬ್ಬ ಹಸ್ತವಾಸಿ ತುಂಬಾ ಚೆನ್ನಾಗಿರುತ್ತಬ್ಬ, ಅವರು ಉಟ್ಕೊಂಡಿದ್ರೆ ಸಾಕು ಈ ಫೀವರ್ ಕಮ್ಮಿ ಆಗತ್ತೆ ಅಂತ ನಾವು ಬಿಲೀವ್ ಮಾಡ್ಕೊಂಡು ಹೋಗಿದ್ರೆ, ಈವನ್ ಇಫ್ ಯು ಗಿವ್ ನಾನ್ ಸೆನ್ಸ್ ಡ್ರಗ್ ಆಲ್ಸೋ ಇಟ್ ವಿಲ್ ಹೀಲ್. ನಿಮ್ಗೆ ಬಿಲೀವ್ ಇಲ್ಲ ಅಂದ್ರೆ ಡಾಕ್ಟರ್ ಬಗ್ಗೆ, ನೀವು ಎಷ್ಟು ಮಾತ್ರ ಕೊಟ್ರೆ ಏನಾಗಲ್ಲ ಡಾಕ್ಟ್ರೆ ಅಂದ್ರೆ ಆಗಲ್ಲ. ಹೌದು ಸರ್. ಯಾಕಂದ್ರೆ ಫಸ್ಟ್ ಈ ಬಿಲೀವಿಂಗ್ ಸಿಸ್ಟಮ್ ಚೇಂಜ್ ಮಾಡಿ. ಸೊ ದೇ ಆರ್ ಕಂಟ್ರೋಲಿಂಗ್ ಯುವರ್ ಸಬ್ ಕಾನ್ಶಿಯಸ್. ಈ ಪ್ರೇಮ್ನಾಥ್ ಸರ್ ಮಾಡೋದು ಅದೇ. ದೇ ವಿಲ್ ಮೇಕ್ ಯು ಬಿಲೀವ್. ಫಸ್ಟ್ ನಿನ್ಗೆ ನಂಬಿಕೆ ಇದೆ ಅವ್ರು ದೊಡ್ಡ ಮಾಸ್ಟರ್ ಅಂತ, ಅಲ್ಲಿ 50% ಕೆಲಸ ಆಯ್ತು. ಅವ್ರು ಏನು ಹೇಳ್ತಾರೋ ನಾನು ಅದು ಫಾಲೋ ಮಾಡ್ತಾ ಇದ್ದೀನಿ, ಅಲ್ಲಿ ಒಂದು 40% ಕೆಲಸ ಆಯ್ತು. ಹೌದಾ? 10% ಓನ್ಲಿ ಎನರ್ಜಿ ವರ್ಕ್ಸ್. ಸೊ ಅದಕ್ಕಿಂತ ನಾನೇ ಮಾಸ್ಟರ್ ಆಗ್ಬೇಕು. ಡಿಪೆಂಡೆನ್ಸಿ ಬೇಡ. ನೋ ದ ರೂಲ್ಸ್. ಯಾವ ತರ ಇದೆ? ಬಿಲೀವಿಂಗ್ ಸಿಸ್ಟಮ್ ಫಸ್ಟ್ ಕನೆಕ್ಟ್. ಜಡ್ಜ್ಮೆಂಟ್ ಮಾಡಬಾರ್ದ ಡಿಸೀಸ್ನ, ಪ್ರಾಬ್ಲಮ್ನ. ಸೊ ಒಂದು ಪ್ರಾಬ್ಲಮ್ ಬಂತು ಫೈನಾನ್ಷಿಯಲ್, ನಮ್ಗೆ ಯಾವಾಗ್ಲೂ ಇದೆ ಆಗತ್ತೆ, ಹಬ್ಬ ನಾನು ದರಿದ್ರ ಇದು, ನನ್ನ ಕರ್ಮ ಇದು ಅಂತ ಹೇಳ್ಬಾರ್ದು. ಓಕೆ, ಈ ಸಿಚುವೇಶನ್ ಈ ತರ ಇದೆ, ನನ್ಗೆ ಏನ್ ಬೇಕು ಅಂದ್ ಮಾತ್ರನೇ ನಮ್ಮ ಮೈಂಡ್ ಅಲ್ಲಿ ಇರ್ಬೇಕು. ನಮ್ಮ ಇಂಟೆನ್ಷನ್, ನಮ್ಮ ಫೀಲಿಂಗ್, ಎಮೋಷನ್ ಎಲ್ಲ ಅದ ಮೇಲೇನೆ ಇರಬೇಕು. ಕಮಾಂಡ್ ಕೊಡಬೇಕು ಯೂನಿವರ್ಸ್ಗೆ. ನಮ್ಗೆ ಒಂದು ಪ್ರಾಬ್ಲಮ್, ಏನೋ ಒಂದು ಜಾಬ್ ಬರ್ತಾ ಇಲ್ಲ, ಡೋಂಟ್ ಬ್ಲೇಮ್ ಯುವರ್ ಜಾಬ್. ಡೋಂಟ್ ಬ್ಲೇಮ್ ದಟ್ ಈ ತರ ಓದಿದೀನಿ, ನನ್ಗೆ ಚೆನ್ನಾಗಿ ಮಾರ್ಕ್ಸ್ ಬಂದಿಲ್ಲ. ಡೋಂಟ್ ಬ್ಲೇಮ್ ಯುವರ್ ಪಾಸ್ಟ್. ಏನ್ ಬೇಕು ಅದು ಮಾತ್ರನೇ ಇಂಟೆನ್ಷನಲ್ ಇಟ್ಕೊಂಡು ಬ್ಲೆಸ್ ಮಾಡಿ, ಬಿಲೀವ್ ಮಾಡಿ, ಗ್ರಾಟಿಟ್ಯೂಡ್ ಇಟ್ಕೊಂಡು ಅಷ್ಟೇ. ಓಕೆ ಸರ್, ಥ್ಯಾಂಕ್ ಯು. ಸಿ ಪ್ರಿಯಾ, ಇದು ಏನು ನಂಬರ್ಸ್ ಇದು సెండ్ ద నెంబర్స్ గ్రూప్ లో యాడ్ ಮಾಡಬೇಕು ಅಂತ. గ్రూప్ లో యాడ్ చేయని నెంబర్స్ పంపించారు చూడు. ಸೊ ಎನಿ ಕ್ವೆಶ್ಚನ್ಸ್? ಮೆಡಿಟೇಟರ್ಸ್ ಈಗ ನಾವೆಲ್ಲ ಧ್ಯಾನ ಮಾಡ್ತೀವಿ ಅಂತ ನಾವು ಈಗ ಮಾಡ್ತಾ ಇದೀವಿ, ಬಟ್ ಎಷ್ಟೊಂದ್ ಜನ ಜ್ವರ ಬಂದ್ರು ಅದಕ್ಕೆ ಟ್ಯಾಬ್ಲೆಟ್ ಅಂತ ಫಸ್ಟ್ ಹೋಗ್ತಾರೆ. ಈಗ ನೀವ್ ಹೇಳೋ ಮೆಥಡ್ ಎಲ್ಲ ಫಾಲೋ ಮಾಡಿದ್ರೆ ಟ್ಯಾಬ್ಲೆಟ್ಸ್ ಬೇಕಾಗಿಲ್ಲ ನಮಗೆ ಅಲ್ವಾ? ಆಕ್ಚುಲಿ ಪ್ರಾಬ್ಲಮ್ ಏನಂದ್ರೆ, ಫಸ್ಟ್ ಆಫ್ ಆಲ್ ಬ್ಲೈಂಡ್ ಆಗಿ ಬಿಲೀವ್ ಮಾಡ್ಕೋಬಾರ್ದು. ಫಸ್ಟ್ ಪ್ರಾಕ್ಟೀಸ್ ಮಾಡಿ 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 ನನ್ಗೆ ಆ ಸ್ಟೇಟ್ ಬಂದಾಗ
ನನ್ ಕಾನ್ಫಿಡೆನ್ಸ್ ಬಂದ ತಕ್ಷಣ ಸ್ಟಾಪ್ ಮಾಡ್ಬೇಕು. ಓಕೆ, ಅವ್ರು ಹೇಳಿದ್ರು, ಅವ್ರು ದೊಡ್ಡ ಮಾಸ್ಟ್ರು, ಈ ತರ ಇದೆ, ನಾನು ಸ್ಟಾಪ್ ಮಾಡ್ತೀನಿ, ಏನು ತಗೊಂಡಲ್ಲ, ನಮ್ ಪವರ್, ನನ್ನ ವಿಲ್ ಪವರ್ ನನ್ಗೆ ಗೊತ್ತು ಅಂದ್ರೆ ಅದು ನೀವೇ ಮೋಸ ಮಾಡ್ಕೊಂತ. ಸ್ಟೆಪ್ ಬೈ ಸ್ಟೆಪ್ ಫಸ್ಟ್ ಟ್ರಯಲ್ ಮಾಡಿ, ವರ್ಕ್ ಆಗ್ತಾ ಇದೆ, ಇನ್ನೊಂದು ದೊಡ್ಡದು, ಸ್ವಲ್ಪ ದೊಡ್ಡದು, ದೆನ್ ಸ್ಲೋ ಆಗಿ ಬಿಟ್ಬಿಡಿ. ಕರೋನಾ ಅಲ್ಲಿ ಈ ತರನೇ ಪ್ರಾಬ್ಲಮ್ ಅಂತ ಗೊತ್ತಾಗತ್ತಲ್ವಾ ಎಲ್ಲರಿಗೂ. ತುಂಬಾ ಪೇಷಂಟ್ಸ್ ಈ ಹೈದರಾಬಾದ್ ಅಲ್ಲಿ ಒಬ್ರು ಯಾರೋ ಮಾಸ್ಟರ್ ಇದ್ರಂತೆ. ನಾವು ಯಾಕೆ ಕರೋನಾ ಬಗ್ಗೆ ಭಯ, ನಾವೆಲ್ಲರೂ ಮಾಸ್ಟರ್ಸ್ ಅಂತ. ಪಾಪ ಅವರು ಹೊಸವರು, ಏನು ತಗೊಂಡಿಲ್ಲ, ಕೇರು ಮಾಡಿಲ್ಲ, ತುಂಬಾ ಜನಕ್ಕೆ ಸೀರಿಯಸ್ ಆಯ್ತು. ಧ್ಯಾನ ಮಾಡ್ತಾ ಮಾಡ್ತಾ ನಿನಗ್ ಗೊತ್ತಾಗತ್ತಲ್ವಾ ನಾನು ಎಷ್ಟ್ ಸ್ಟೇಟ್ ಅಲ್ಲಿ ಇದ್ದೀನಿ, ನನ್ಗೆ ಯಾವ ತರ ನನ್ನ ಮೈಂಡ್ ಸೆಟ್, ನನ್ಗೆ ಇವಾಗ ಪರ್ಫೆಕ್ಟ್ ಆಗಿದ್ದೀನಿ, ನಾನು ಹೇಳಿದ್ರೆ ಸಾಕು ಅದು ಹೋಗುತ್ತೆ ಅಂತ ಆ ಕಾನ್ಫಿಡೆನ್ಸ್ ಬಂದಾಗ ಬಿಟ್ಬಿಡಿ. ಫಸ್ಟ್ ಡೇನೆ 6 ಹೊಡಿಕ್ ಆಗತ್ತಾ? ಹೇಳಿ ಸುಷ್ಮಾ ಅವ್ರೆ. ಡಾಕ್ಟರ್ ಅಷ್ಟೇನ್ ಆಗಲ್ಲ, ಪ್ರಾಕ್ಟೀಸ್ ಮಾಡ್ಬೇಕು, ಕಾನ್ಫಿಡೆನ್ಸ್ ಫಸ್ಟ್ ಬಂದ್ಮೇಲೆ. ಸಂಕಲ್ಪ ಶಕ್ತಿನ ಡೈರೆಕ್ಟ್ ಆಗಿ ದೊಡ್ಡ ದೊಡ್ಡ ವಿಷಯ ಬಗ್ಗೆ ಮಾಡಬಾರ್ದು. ಫಸ್ಟ್ ಸ್ಟೆಪ್ ಬೈ ಸ್ಟೆಪ್ ಎಕ್ಸ್ಪೆರಿಮೆಂಟ್ ಮಾಡಿ ನಿನ್ ಬಗ್ಗೆ ನಿನ್ ಮೇಲೆ ನಿನ್ಗೆ ಒಂದು ನಂಬಿಕೆ ಬಂದಾಗ ಅವಾಗ ನಿನ್ಗೂ ಗೊತ್ತಾಗತ್ತೆ. ನಾಟ್ ಟೆಲ್ಲಿಂಗ್ ಯು, ಐ ಆಮ್ ಟೆಲ್ಲಿಂಗ್ ಇನ್ ಜನರಲ್. Yeah, right. I'm asking ಹೌದು it in ಸುಷ್ಮಾ general ಮೇಡಮ್. only. ಓಕೆ, ಸಾಕು, ಏನೋ ಅನೌನ್ಸ್ಮೆಂಟ್ ಇದೆ ವೆಂಕಟೇಶ್. ಅಲ್ಲಲ್ಲ, ಈಗ ನೀವು ಸಬ್ಜೆಕ್ಟ್ ಬಗ್ಗೆ ಮಾತಾಡ್ತಾ ಇದ್ರಲ್ಲ, ಸೊ ಕರೆಕ್ಟ್. ಅದು ಬಿಲೀವಿಂಗ್ ಸಿಸ್ಟಮ್ ನಮ್ದು ಯಾವ ತರ ಇರುತ್ತೆ ಅಂದ್ರೆ, ಸೊ ನಾವು ಆರೋಗ್ಯವಾಗಿದ್ದೀರಿ, ನಾವು ಐ ಆಮ್ ಹೆಲ್ತಿ ಅಂತ ಹೇಳ್ಕೊಂಡ್ರೆ ಸಾಕು, ಅದೇ ನಿಮ್ಗೆ ಕಾಪಾಡುತ್ತೆ. ಸೊ ಆತರ ನಮ್ಗೆ ಫೀವರ್, ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲಿ ಫೀವರ್ ಬಂದು ನನಗೆ ಸುಮಾರು ಒಂದು 15 years ಆಯ್ತು ನಮ್ಗೆ ಫೀವರ್ ಬಂದು. ಆತರ ಬಿಲಿಂಗ್ ಸಿಸ್ಟಮ್ ಇರುತ್ತೆ ಅಂತ ನಾನು ಸ್ವಲ್ಪ ಹೇಳಕ್ ಇಷ್ಟಪಡ್ತೀನಿ. ನಿನ್ ಕೆಲಸ ನೋಡಿದ್ರೆ ನನ್ಗ್ ಫೀವರ್ ಬರುತ್ತೆ, ನಿನ್ಗೆ ಯಾಕೆ ಬರುತ್ತೆ? ಸರ್ ಇನ್ನೊಂದು ಡೌಟ್ ಸರ್ ನನ್ಗೆ. ಆಕ್ಚುಲಿ ಇವಾಗ ಏನೋ ಒಂದು ಪ್ರಾಬ್ಲಮ್ ಬಂದಿರುತ್ತೆ ಅಂತ ನಮ್ಗೆ ಏಂಜಲ್ಸ್ ಅಥವಾ ಗೈಡ್ ಅವ್ರು ಇರ್ತಾರಲ್ಲ, ಅವ್ರಿಗೆ ಹೆಲ್ಪ್ ಕೇಳಿದಾಗ ಅವಾಗ ಅಲ್ಲಿಂದ ಹೆಲ್ಪ್ ಬರೋ ಚಾನ್ಸಸ್ ಇರುತ್ತೆ ಅಲ್ವಾ? ಮತ್ತೆ ಆ ಪ್ರಾಬ್ಲಮ್ ಇಂದ ಹೊರಗ್ ಬರೋ ಅಂತ ಚಾನ್ಸಸ್ ಇರುತ್ತಾ? ನೋ, ಮೈ ಆನ್ಸರ್ ಇಸ್ ನೋ. ಆಕ್ಚುಲಿ ಅವ್ರಿಗೇನು ಏನು ಕೆಲಸ ಇಲ್ಲ ಹೆಲ್ಪ್ ಮಾಡಕ್ಕೆ. ದೇ ವಿಲ್ ಗಿವ್ ಯು ಸಪೋರ್ಟಿಂಗ್ ಎನರ್ಜೀಸ್. ಬಿಲೀವಿಂಗ್ ಸಿಸ್ಟಮ್ ನಮ್ದೆ, ಕಾನ್ಶಿಯಸ್ ನಮ್ದೆ. ಸೊ ಯಾಕೆ ನೀನು ಎನ್ಲೈಟ್ ಮಾಡ್ಕೋಬಹುದು ಅವರು? ನೀನು ತಾಡೆ ಓಪನ್ ಮಾಡಿಸಿ, ಸಹಸ್ರಾರ ಓಪನ್ ಮಾಡಿಸಿ, ಶಕ್ತಿಪಾತ ಮಾಡಿ, ನಿನ್ನೆಲ್ಲ ಕೆಲಸ ನಾನೇ ಮಾಡ್ತೀನಲ್ವಾ? ಆತರ ಇದ್ರೆ ಹಾಗಾದ್ರೆ ಟ್ರೈನ್ ಅಪ್ ಮಾಡ್ತಾ ಇರ್ತಾರ ಅವ್ರ ಹಿಂದಗಡೆ. ದೇ ಆರ್ ಆಕ್ಸೆಸಿಂಗ್ ಯುವರ್ ಸಬ್ ಕಾನ್ಶಿಯಸ್ ಮೈಂಡ್. ಸೊ ಆಸ್ಟ್ರಲ್ ಮಾಸ್ಟರ್ಸ್ ಕೆಲಸ ಡಿಫರೆಂಟ್ ಆಕ್ಚುಲ್ ಆಗಿ. ಸೊ ನಿಮ್ ಬಿಲೀವಿಂಗ್ ಸಿಸ್ಟಮ್ ಚೆನ್ನಾಗಿದ್ರೆ, ನನ್ಗೆ ಆ ಶಕ್ತಿ ಇಲ್ಲ. ಒಂದು ಕಡೆ ಇದು ಅರ್ಥ ಮಾಡ್ಕೊಳ್ಳಿ ಮೇಡಮ್, ಒಂದು ಸಬ್ ಕಾನ್ಶಿಯಸ್ ಮೈಂಡ್, ಇನ್ನೊಂದು ಚೈತನ್ಯ ಶಕ್ತಿ. ಚೈತನ್ಯ ಶಕ್ತಿ ಯಾರು ಧ್ಯಾನ ತುಂಬಾ ಮಾಡ್ತಾರೋ ಅವ್ರಿಗೆ ತುಂಬಾ ಇರುತ್ತೆ, ಬಟ್ ಅವ್ರಿಗೆ ಬಿಲೀವಿಂಗ್ ಸಿಸ್ಟಮ್ ಸ್ವಲ್ಪ ಹೆಚ್ಚು ತಗ್ಗು ಇದಂದ್ರೆ ಅವ್ರು ಏನ್ ಮಾಡ್ತಾರೆ ಗೊತ್ತಾ, ನಿಮ್ ಟ್ರಾನ್ಸ್ ಅಲ್ಲಿ ತಗೊಂಡೋಗಿ ಈ ಚೈತನ್ಯ ಶಕ್ತಿಯಿಂದ ರಿಪೇರ್ ಮಾಡಿಸ್ತಾರೆ. ಅದು ಆಸ್ಟ್ರಲ್ ಸರ್ಜರಿ. ಪ್ರಾಬ್ಲಮ್ ಇಂದ ಹೊರಗಡೆ ಆಗುತ್ತೆ. ಅದು ನಮ್ಮ ಆಲ್ರೆಡಿ ನೀವು ತುಂಬಾ ಪ್ರಾಕ್ಟೀಸ್ ಮಾಡಿ ನಿಮ್ ಚೈತನ್ಯ ಶಕ್ತಿ ಜಾಸ್ತಿ ಇದೆ ಅಂದ್ರೆ ಆಗತ್ತೆ. ಇಲ್ಲ ಅಂದ್ರೆ ನಮ್ ಚೈತನ್ಯ ಶಕ್ತಿ ತುಂಬಾ ಇದೆ, ತುಂಬಾ ಧ್ಯಾನ ಮಾಡ್ತಾ ಇದೀನಿ, ಯಾವಾಗ್ಲೂ ಹೈ ವೈಬ್ರೇಷನ್ ಅಲ್ಲಿ ಇರ್ತೀನಿ, ಬಿಲೀವಿಂಗ್ ಸಿಸ್ಟಮ್ ಕರೆಕ್ಟ್ ಆಗಿದೆ ಅಂದ್ರೆ ಯಾರು ನಿನಗೆ ಕಾಣಿಸಲ್ಲ. ಯು ಆರ್ ಆಲ್ರೆಡಿ ಮಾಸ್ಟರ್. ಏನೋ ಕೆಲವೊಂದ್ಸತಿ ಈ ತರ ಇರುತ್ತೆ, ಕೆಲವೊಂದ್ಸತಿ ಈ ತರ ಇರುತ್ತೆ ಅಂದ್ರೆ ಡೈಲಮಾ ಇದಂದ್ರೇನೆ ಹೆಲ್ಪ್ ಬೇಕಾಗತ್ತೆ. ನೀವು ಆಲ್ರೆಡಿ ಮಾಸ್ಟರ್ ಇದಂದ್ರೆ ಯಾಕೆ ಹೆಲ್ಪ್ ಬೇಕು? ಇನ್ನೊಂದು,
ಅವರು ಒಂದ್ಸಲ ನೀವು ಚಾನಲಿಂಗ್ ಮಾಡಿ ಗೊತ್ತಾಗುತ್ತೆ ಹೌ ದೇ ವಿಲ್ ಟ್ರೈ ಟು ಹೆಲ್ಪ್ ಯು. ಫಕೀರ್ ಅಂತ ಒಂದು ಬುಕ್ ಇದೆ ಮೇಡಮ್. ಪುಷ್ಪಾ ಮೇಡಮ್, ಹಾ ಸರ್, ಹೇಳಿ ಸರ್, ಕೇಳಿಸ್ಕೊಂತ ಇದ್ದೀನಿ. ಫಕೀರ್ ಅಂತ ಒಂದು ಬುಕ್ ಇದೆ. ಶಿರ್ಡಿ ಸಾಯಿ ಹಿ ಹಾ. ವಿಲ್ ಹೆಲ್ಪ್ ಒನ್ ಆಸ್ಟ್ರಲ್ ಸರ್ಜರಿಯಲ್ಲಿ ಹೆಲ್ಪ್ ಮಾಡ್ತಾರೆ ಒಬ್ಬರಿಗೆ. ಹ್ಮ್ ಅವರು ತುಂಬಾ ಮೈಂಡ್ನೇ ಚೇಂಜ್ ಮಾಡ್ಕೊಂತಾರೆ. ಹ್ಮ್ ಯೂನಿವರ್ಸಲ್ ಲಾಸ್ ಎಲ್ಲ ಗೊತ್ತಾಗುತ್ತೆ, ಸಬ್ ಕಾನ್ಶಿಯಸ್ ಮೈಂಡ್ ಕ್ಲಿಯರ್ ಆಗುತ್ತೆ. ಪಾಪ ಅವ್ರಿಗೆ ಚೈತನ್ಯ ಶಕ್ತಿ ತುಂಬಾ ಕಡಿಮೆ. ಹ್ಮ್ ಚೈತನ್ಯ ಶಕ್ತಿ ಅಂದ್ರೆ ಒಂದು ಲೈಟ್ ಅಲ್ವಾ. ಹ್ಮ್ ಆಸ್ಟ್ರಲ್ ಮಾಸ್ಟರ್ಸ್ ಬರ್ಬೇಕಂದ್ರೆ ಒಂದು ರೂಟ್ ಬೇಕು. ನಮ್ಮ ರೋಡ್ ತರ ಅವ್ರಿಗೆ ಒಂದು ಕಾಂತಿ ಸ್ತಂಭ ಬೇಕು. ಹ್ಮ್ ಆ ಲೈಟ್ ಇಂದಾನೇ ನನ್ ಕಾಂಟ್ಯಾಕ್ಟ್ ಆಗೋಕು ಈಸಿ ಅವ್ರಿಗೆ. ಸೊ ಹ್ಮ್ ಇವ್ರ ಮೈಂಡ್ ಕ್ಲಿಯರ್ ಆಗಿರುತ್ತೆ ಪಾಪ, ಹ್ಮ್ ಚೆನ್ನಾಗಿ ಹ್ಮ್ ಮೈಂಡ್ ಸೆಟ್ ಚೆನ್ನಾಗಿರುತ್ತೆ. ಬಟ್ ಚೈತನ್ಯ ಶಕ್ತಿ ಅಷ್ಟಿರಲ್ಲ, ಟೈಮು ಇಲ್ಲ ಅವ್ರ ಕೈಯಲ್ಲಿ. ಅವರು ಯಾರಿಗೋ ಕಸಿನ್ಗೆ ಆಪರೇಷನ್ ಆಗ್ತಾ ಇರುತ್ತೆ, ಅದು ಆಲ್ಮೋಸ್ಟ್ ನಿಯರ್ ಡೆತ್. ಸೊ ಈ ಹ್ಮ್ ಶಿರ್ಡಿ ಸಾಯಿ ಆ ಟೈಮಲ್ಲಿ ಇವ್ರ ಸೋಲ್ನಿ ತಗೊಂಡೋಗಿ ಇವ್ರ ಬಿಲೀವಿಂಗ್ ಸಿಸ್ಟಮ್ ಇಂದ ಬ್ಯಾಕ್ ಇಂದ ಎನರ್ಜಿ ಫ್ಲೋ ಮಾಡ್ತಾ ಇದ್ರು. ಹ್ಮ್ ಗೊತ್ತಾಯ್ತಾ? ಹ್ಮ್ ಸೊ ಆತರ ಮೈನ್ ಇಂಪಾರ್ಟೆಂಟ್ ಪಾಯಿಂಟ್ ಇಲ್ಲಿ ಸಬ್ ಕಾನ್ಶಿಯಸ್ ಮೈಂಡ್. ಚೈತನ್ಯ ಶಕ್ತಿ ಎಲ್ಲಿಂದಾನೂ ಹೆಲ್ಪ್ ಸಿಗುತ್ತೆ. ಹ್ಮ್ ಡೋಂಟ್ ಡಿಪೆಂಡ್ ಆನ್ ಆಸ್ಟ್ರಲ್ ಮಾಸ್ಟರ್ಸ್ ಆಲ್ಸೋ. ಓಕೆ ಸರ್. ಸೊ ಆಕ್ಚುಲಿ ಡೌಟ್ ಇವತ್ತು ಇತ್ತು. ಕ್ಲಾಸ್ ಅಲ್ಲಿ ಏನಾಗುತ್ತೆ, ಆಸ್ಟ್ರಲ್ ಸರ್ಜರಿ ಕ್ಲಾಸ್ ಅಲ್ಲಿ ವಾಟ್ ಇಸ್ ದ ಮೈನ್ ಕ್ರೈಟೀರಿಯಾ? ಹ್ಮ್ ಫಸ್ಟ್ ಎಲ್ಲ ಪ್ರಾಣಿಗಳಿಗೂ ಎಲ್ಲ ವೃಕ್ಷ ಜಂತು ಜಾತಿಗಳಿಗೂ ಕ್ಷಮಾಪಣೆ ಮಾಡಬೇಕು. ಹ್ಮ್ ನಮ್ಮ ಸೆಕೆಂಡ್ ಥಿಂಗ್, ಐ ಕ್ಯಾನ್ ಹೀಲ್ ಮೈ ಸೆಲ್ಫ್ ಅಂತ ನೀವು ನಂಬಿಕೆ ಬರಬೇಕು. ಅಲ್ಲಿ ಹ್ಮ್ ಏನು ಸಪೋರ್ಟಿಂಗ್ ಸಿಸ್ಟಮ್ ಬರ್ತಾ ಇದೆ ಆಸ್ಟ್ರಲ್ ಸರ್ಜರಿಯಲ್ಲಿ? ಪ್ರಾಣ ಶಕ್ತಿ. ಬಿಲೀವಿಂಗ್ ಸಿಸ್ಟಮ್ ಚೇಂಜ್ ಆಗಿಲ್ಲ ಅಂದ್ರೆ ಅವ್ರಿಗೆ ಆಗಲ್ಲ. ಹ್ಮ್ ಡೈಲಿ ನಾನು ಸಬ್ ಕಾನ್ಶಿಯಸ್ ಮೈಂಡ್ ಕ್ಲಿಯರ್ ಮಾಡಿಸ್ಕೊಂಡು ನನ್ನ ಪ್ರೋಗ್ರಾಮಿಂಗು ಪಾಸಿಟಿವ್ ನೆಗೆಟಿವ್ ಎಲ್ಲ ಒಂದು ಡಿವೈನ್ ತರ ಇಟ್ಕೊಂಡಾಗ, ನಾನು ಧ್ಯಾನ ಮಾಡ್ತಾ 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 ಪ್ರಾಣಶಕ್ತಿ ಹೆಚ್ಚಾಗ ನಂಗೆ ಆಸ್ಟ್ರಲ್ ಸರ್ಜರಿ ಏನ್ ರಿಕ್ವೈರ್ಮೆಂಟ್ ಇರುತ್ತೆ? ಹೌದು ಸರ್. ಓನ್ಲಿ ಟೂ ಮೈನ್ ಪಾಯಿಂಟ್ಸ್, ಮೈಂಡ್ ಚೈತನ್ಯ. ಹ್ಮ್ నేను భూమిని హీల్ చేస్తానని చెప్పి నన్ను హీల్ చేయని ఎవరిని అడుక్కోవడం ఏంటి మేడం? అంతే ಇಲ್ಲ కదా. ಸರ್, ಅದು ಡೌಟ್ ಇತ್ತು ನನ್ಗೆ ಜನರಲ್ ಆಗಿ ಹೆಂಗೆ ಅಂತ. ಎಲ್ಲಾರು ಹ್ಮ್ ಹೇಳ್ತಾ ಇದೀನಿ. ಸೊ ಒಂದ್ ಕ್ವಶನ್ ಅಂದ್ರೆ ಕೆಲವರೆಲ್ಲ ನೀಕೆ ಅಲ್ಲ, ಹೇಳ್ತಾರೆ. ಎಲ್ಲಾರ್ ಇಟ್ ಈಸ್ ಗೋಯಿಂಗ್ ಟು ಎವ್ರಿಬಡಿ. ನಾವೇ ಎಷ್ಟೋ ಜನಕ್ಕೆ ಧ್ಯಾನ ಹೇಳ್ತೀವಿ, ಈ ಜ್ಞಾನ ಎಲ್ಲರಿಗೂ ಹಂಚ್ಕೊಂತೀವಿ ಅಂತ ಬಂದಾಗ ನನ್ಗೆ ಹೀಲಿಂಗ್ ಮಾಡ್ಬೇಕು, ನನ್ಗೆ ಹೀಲಿಂಗ್ ಬೇಕು ಅಂದ್ರೆ ಇದು ಕಾಮಿಡಿ. ಓಕೆ. ಅರೆ ಐಮ್ ಟೆಲ್ಲಿಂಗ್, ಮೈಂಡ್ ಕ್ಲಿಯರ್ ಆಗ್ಬೇಕು. ಮೈಂಡ್ ಎಷ್ಟು ಇಂಪಾರ್ಟೆಂಟ್, ಖಾಲಿ ತರ ಶೂನ್ಯ ತರ ಇರ್ಬೇಕು, ಅಷ್ಟೇ ಇಂಪಾರ್ಟೆಂಟ್ ಚೈತನ್ಯ ಶಕ್ತಿನೂ ಇರ್ಬೇಕು. ಪ್ಲಸಿಬೋ ಬುಕ್ ಓದಿರಿ, ಅಲ್ಲಿ ಅದೇ ಅವ್ರು ಏನು ಕನೆಕ್ಟ್ ಮಾಡ್ಕೊಂಡು ಇಮ್ಯಾಜಿನೇಷನ್ ಮಾಡ್ಕೊಂಡು ಒಂದು ಬಿಲೀವಿಂಗ್ ಸಿಸ್ಟಮ್ ಹತ್ರ ಹೋಗಿದ ತಕ್ಷಣ ಚೈತನ್ಯ ಶಕ್ತಿನೇ ಹೆಚ್ಚಾಗ್ತಿದ್ದಾರೆ. 6 hours he did meditation ಪ್ರತಿದಿನ. ಹ್ಮ್ 2 key points, ಮೇಕ್ ಮೈಂಡ್ ಎಂಟಿ, ಚೈತನ್ಯ ಶಕ್ತಿನ ಜಾಸ್ತಿ ಮಾಡಿ. ಮಾಡ್ತಾ ಮಾಡ್ತಾ ನಿಮ್ಗೆ ಏನ್ ಬೇಕೋ ಅದು ಕಮಾಂಡ್ ಕೊಡಿ. ಬಿಲೀವ್ ಇಟ್ಕೊಳ್ಳಿ. ಬಿಲೀವ್ ದ ಯೂನಿವರ್ಸ್. ಇಲ್ಲ ಕೆಲವರಿಗೆ ಯೂನಿವರ್ಸ್ ಬಗ್ಗೆ ಬಿಲೀವ್ ಇಲ್ಲ ಅಂದ್ರೆ ಅಟ್ಲೀಸ್ಟ್ ಯುವರ್ ಮಾಸ್ಟರ್, ಏನೋ ಒಂದು ಆಧಾರ ಬೇಕಾಗತ್ತೆ. ಅದ ಆಧಾರ ನಿಮ್ ಮಾಸ್ಟರ್ ಆಗ್ಲಿ, ಯೂನಿವರ್ಸ್ ಆಗ್ಲಿ, ಅದು ನಿಮ್ ಮೇಲೆ ನಿಮ್ ನಮಕ ಆಗ್ಲಿ, ವಾಟ್ ಎವರ್. ಓಕೆ, ಡನ್. ಓಕೆ, ಥ್ಯಾಂಕ್ ಯು ಸರ್. ಡಾಕ್ಟರ್ ಆಗಿದ್ರೆ ತುಂಬಾ ತುಂಬಾ ವರ್ಷ ಮೆಡಿಟೇಷನ್ ಮಾಡ್ತಾ ಇದೀವಿ, ಆದ್ರೂನು ಮೆಡಿಸನ್ ಮೇಲೆ ಡಿಪೆಂಡ್ ಆಗಿದ್ದೀವಿ. ಅದೇ ಅದು ಮೈಂಡ್ ಆಗಿದ್ರೆ ಕ್ಲಿಯರ್ ಅಲ್ಲಿ ಇಲ್ಲ. ಬಿಲೀಫ್ ಸಿಸ್ಟಮ್ ಇಲ್ಲ. ಪ್ರಾಬ್ಲಮ್ ಇಸ್ ವಿತ್ ಮೈಂಡ್, ಪರಿವರ್ತನೆ ಆಗಿಲ್ಲ. ಈಗ ತುಂಬಾ ವರ್ಷ ಮೆಡಿಟೇಷನ್ ಮಾಡಿ ಅವ್ರಿಗೆ ಆ ಎಕ್ಸ್ಪೀರಿಯನ್ಸ್ ಆಗಿಲ್ಲ ಅಂತಂದ್ರೆ ವಾಟ್ ಇಸ್ ದಿ ಪಾಯಿಂಟ್ ಆಫ್ ಡೂಯಿಂಗ್ ಇಟ್? ರಾವಣಾಸುರ ಮಾಡಿದಾರಲ್ವಾ ತುಂಬಾ ವರ್ಷ. ಆಕ್ಚುಲಿ ಅಸುರಸ್ ಆರ್ ಮೋರ್ ಮೆಡಿಟೇಟರ್ಸ್ ದನ್ ಗಾಡ್ಸ್. ಬಟ್ ಅವ್ರ ಪರಿವರ್ತನೆ ಇಲ್ಲ, ಅವರು ಯೂನಿವರ್ಸಲ್ ರೂಲ್ಸ್ ಫಾಲೋ ಮಾಡಲ್ಲ.
ಸೊ ಈಗ ರೀಸೆಂಟ್ ಆಗು ನಾನ್ ನೋಡಿರಂಗೆ ಯಾರೋ ಒಬ್ರು 2 years ಬ್ಯಾಕ್ 3 years ಬ್ಯಾಕ್ ಒಬ್ರು ತೆಲುಗು ತುಂಬಾ ಸೀನಿಯರ್ ಮಾಸ್ಟರ್, ಅವ್ರಿಗೆ ಕ್ಯಾನ್ಸರ್ ಬಂದು ಅವ್ರು. ಸೊ ಈಗ ನೀವ್ ಇಲ್ಲಿ ಹೇಳ್ತಾ ಇದೀರಾ ಬಿಲೀಫ್ ಸಿಸ್ಟಮ್ ಇಲ್ಲ. ಯಾಕಂದ್ರೆ ಒಂದೇ ಒಂದು ಮಿಸ್ಟೇಕ್, ದಯವಿಟ್ಟು ಇದು ಡೋಂಟ್ ಥಿಂಕ್ ಅದರ್ವೈಸ್, ಇದು ನಿಜ. ಸೊ ನಾನು 20 ವರ್ಷದಿಂದ ಮಾಡ್ತಾ ಇದ್ದೀನಿ, 30 ವರ್ಷದಿಂದ ಮಾಡ್ತಾ ಇದ್ದೀನಿ, ಅಹಂಕಾರ ಹೋಗಲ್ಲ. ಜಸ್ಟ್ ಫಿಸಿಕಲ್ ಲೈಫ್ ಅಲ್ಲಿ ಯಾವ ತರ ಅಹಂಕಾರ ಇರುತ್ತೋ ಸ್ಪಿರಿಚುವಲ್ ಲೈಫ್ಗೆ ಟ್ರಾನ್ಸ್ಫರ್ ಮಾಡ್ತಾರೆ ಅಷ್ಟೇ. ನಾನು ಒಳ್ಳೆ ಧ್ಯಾನಿ, ನಾನು ಇಷ್ಟು ವರ್ಷ ಇಷ್ಟು ಜನಕ್ಕೆ ಹೇಳಿದ್ದೀನಿ, ನಾನು ತುಂಬಾ ಮಾಸ್ಟರು, ತುಂಬಾ ಸೀನಿಯರ್ ನಿನ್ಕಂತ ನೀವೆಲ್ಲರೂ ಇವಾಗೆ ಬಂದಿದ್ರೆ ಈ ತರ ಅಹಂಕಾರ ಇದಂದ್ರೆ ಏನು ವೇಸ್ಟ್. ಸೊ ಧ್ಯಾನ ಮುಖ್ಯ ಉದ್ದೇಶ ಏನು? ಜ್ಞಾನ, ಪ್ರಜ್ಞಾನ, ವಿಜ್ಞಾನ. ಅಂದ್ರೆ ನಂದು ಏನು ಇಲ್ಲ, ನಮ್ಮ ಮೈಂಡ್ ಅಲ್ಲಿ ಏನಿಲ್ಲ, ನಾನು ಅದೇ ನೀವು ಅದೇ ಅಂತ ಒಂದು ಸಮಭಾವನೆ ಬರ್ಬೇಕಲ್ವಾ. ಯೂನಿವರ್ಸ್ ಮೇಲೆ ಲವ್, ಕಂಪ್ಯಾಷನ್ ಮಾಡ್ತಾ ಏನಾಗತ್ತೆ, ನನ್ ಮೇಲೆ ಲವ್ ಬರುತ್ತೆ, ನನ್ ಬಾಡಿ ಮೇಲೆ ನಮ್ಗೆ ಇಷ್ಟು ಒಳ್ಳೆಯವರ, ನಾನು ಇಷ್ಟು ಶಕ್ತಿ ಇದೆಯಾ, ಅವ್ರಿಗೆ ಅಷ್ಟಿದೆಯಾ, ಅವರು ಆತ್ಮನೆ ಅಂತ ಅದು ಬಂದಾಗ, ಈಕ್ವಾಲಿಟಿ ಬಂದಾಗ ಡಿಸೀಸು ಬರಲ್ಲ. ಇಫ್ ಯು ಆರ್ ಡೂಯಿಂಗ್ 20 years ಮೆಡಿಟೇಷನ್, 10 years ಮೆಡಿಟೇಷನ್, ನಾನು ಸೀನಿಯರ್ ಮಾಸ್ಟರ್, ನೀವು ಚಿಕ್ಕವರು, ಈ ತರ ಡಿಫ್ರೆನ್ಶಿಯೇಷನ್ ಅದು ಹೋಗಿಲ್ಲ ಅಂದ್ರೆ ಏನು ಜ್ಞಾನ ಅದು? ಅವ್ರಿಗೆ ಏನೂ ಆಗಲ್ಲ. ಸೊ ಸ್ಟಾರ್ಟಿಂಗ್ ಅಲ್ಲಿ ಎಕ್ಸ್ಪೀರಿಯನ್ಸಸ್ ಇರುತ್ತೆ, ಹೋಗ್ತಾ ಅವ್ರಿಗೆ ಅಹಂಕಾರ ಬರುತ್ತೆ. ಸ್ಪಿರಿಚುವಲ್ ಅಹಂಕಾರ ಇಸ್ ಮೋರ್ ಡೇಂಜರಸ್. ಫಿಸಿಕಲ್ ಅಹಂಕಾರ ಓಕೆ, ಅಟ್ಲೀಸ್ಟ್ ಅರ್ಥ ಆಗಿದ್ರೆ ರಿಮೂವ್ ಮಾಡ್ಕೋಬಹುದು. ಒಂದ್ಸಲ ನಿಂಗೆ ಪ್ರೌಡ್ನೆಸ್, ನಾನು ಗ್ರೇಟ್ ಅಂತ ಸ್ಪಿರಿಚುವಾಲಿಟಿ ಅಲ್ಲಿ ಬಂದ್ರೆ ಅದು ಯುವರ್ ಡ್ರಾಪಿಂಗ್ ಪಾಯಿಂಟ್. ಪತ್ರಿಜಿ ನೋಡಿ, తెలుగಲ್ಲಿ ఏదో అంటారు, ఎంత ఎదిగితే అంత ఒదిగుండాలి అని. ನೀವು ಪಾದ ನಮಸ್ಕಾರ ಮಾಡಿದ್ರೆ ಅವ್ರು ತಿರ್ಗಾ ನಿನ್ಗೆ ಯಾಕೆ ಪಾದ ನಮಸ್ಕಾರ? ಅವರ ಹೀಸ್ ಕಟಿಂಗ್ ಹೀಸ್ ಅಹಂಕಾರ. ಓಕೆ, ತುಂಬಾ ಆಯ್ತು ಇವತ್ತು. ಟೈಮ್ ಓವರ್ ಆಯ್ತು. ಸೊ ಯು ಹ್ಯಾವ್ ದ ಪವರ್ ಟು ಹೀಲ್ ಯುವರ್ ಸೆಲ್ಫ್ ಅಷ್ಟೇ. ಯು ಆರ್ ದ ಗ್ರೇಟ್. ವೆಂಕಟೇಶ್ ಇನ್ನೊಂದ್ಸಲ ಅನೌನ್ಸ್ ಮಾಡಿ. ಸೊ ಎಲ್ಲರಿಗೂ ಗೊತ್ತಿರೋ ಹಾಗೆ ಭಾನುವಾರ ಸೊ ನಮ್ದು ಕಾರ್ಯಕ್ರಮ ಇದೆ ಅತ್ತಿಬೆಲೆಯಲ್ಲಿ. ಸೊ ಹರಿ ಸಾರು ಅಲ್ಲೇ ಇರೋದು. ಸೊ ದಯವಿಟ್ಟು ಎಲ್ಲಾರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕು. ಸೊ ವೆಜಿಟೇರಿಯನ್ ರ್ಯಾಲಿ ಮತ್ತೆ ಧ್ಯಾನ ಇರುತ್ತೆ, 1000 ಜನ ಧ್ಯಾನ ಇರುತ್ತೆ, ಗ್ರೂಪ್ ಮೆಡಿಟೇಷನ್. ಎಲ್ಲಾರು ಬೆಳಿಗ್ಗೆ ನಾವು ಲೊಕೇಶನ್ ಸೆಂಡ್ ಮಾಡ್ತಿರೋ ಗ್ರೂಪ್ ಅಲ್ಲಿ ಎಲ್ಲಾರು ಹಾಜರಾಗಿ, ಯಾರ್ಯಾರು ಈ ಗ್ರೂಪ್ ಅಲ್ಲಿ ಇದ್ರೋ ಎಲ್ಲಾರು 1000 ಮಾಸ್ಟರ್ಸ್ ಬಂದ್ಬಿಡ್ಲಿ. ಸೊ ಯಾರು ಜಲ್ದಿ ಬರ್ತಾರ ಅವ್ರಿಗೆಲ್ಲ ಟೀ ಶರ್ಟ್ಸ್ ಇದೆ, ಜಲ್ದಿ ಬಂದವ್ರಿಗೆ ಟೀ ಶರ್ಟ್ಸ್ ನಾವು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದೀರಿ. ಎಲ್ಲಾರು ಫಾಸ್ಟ್ ಆಗಿ ಬಂದು ಟೀ ಶರ್ಟ್ ನ ಎಲ್ಲ ತೆಗೆದುಕೊಳ್ಳಿ. ದಯವಿಟ್ಟು ಎಲ್ಲಾರು ಅವ್ರವ್ರ ಕುಟುಂಬ ಸಮೇತ, ಅವ್ರ ಫ್ರೆಂಡ್ಸ್ ಜೊತೆ, ಅವ್ರ ಲವರ್ಸ್ ಜೊತೆ ಒಂದು ಫೆಸ್ಟಿವಲ್ ತರ ಮಾಡ್ತಾ ಇದೀರಿ ಇದನ್ನ, ಸೆಲೆಬ್ರೇಷನ್. ಎಲ್ಲಾರು ಬಂದು ಜಾಯಿನ್ ಆಗಿ. ಲೇಡೀಸ್ ಎಲ್ಲ ಫಸ್ಟ್ ಬೇಗ ಬರಕ್ ಹೇಳ್ಬಿಡಿ. ಸ್ಯಾರಿ, ಪಟ್ಟು ಸ್ಯಾರಿ ಕಟ್ಕೋಬೇಕು, ತುಂಬಾ ಟೈಮ್ ಆಗತ್ತೆ, ಮೇಕಪ್ ಇದೆಲ್ಲ ಬಿಡಿ. ಇಲ್ಲ ಸರ್, ರಾಜ್ಕುಮಾರ್ ಅವರು, ವೆಂಕಟೇಶ್ ಇಲ್ಲ, ನಿಮ್ಮ ಅಮೌಂಟ್ ಅಲ್ಲಿ ನೀವೇ ಇಸ್ಕೊಬೇಕು ಇದು.